ನುಡಿಸಿರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಬಂಧುಗಳೇ, ಒಂದು ಅಪರೂಪವಾದಂಥ ಒಂದು ಕ್ಷಣದಲ್ಲಿದ್ದೇವೆ. ನಾಡಿನ ಪ್ರಸಿದ್ಧ ಯಕ್ಷಗಾನ ಕಲಾವಿದ, ಸಂಘಟಕ ಹಾಗೂ ಹಲವು ರೀತಿಯಲ್ಲಿ ಯಕ್ಷಗಾನಕ್ಕೆ ತನ್ನದಾದ ಕೊಡುಗೆ ನೀಡಿರತಕ್ಕಂಥ ವಿದ್ಯಾಧರ್ ಜಲವಳ್ಳಿ ಅವರನ್ನು ಯಕ್ಷಗಾನ ಅಕಾಡೆಮಿಗೆ ಸರ್ಕಾರ ನಾಮಕರಣ ಮಾಡಿದೆ. ಈ ಶುಭ ಸಂದರ್ಭದಲ್ಲಿ ಜಲವಳ್ಳಿ ಅವರನ್ನು ಮಾತಾಡಿಸೋದಕ್ಕೆ ನಾವಿಲ್ಲಿ ಕೂತಿದ್ದೇವೆ. ಬಂಧುಗಳೇ, ಹಿಂದೊಮ್ಮೆ ಕಾಲದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೊನ್ನಾವರದಲ್ಲಿ ಜಿಲ್ಲಾಭಿವೃದ್ಧಿ ಸಮ್ಮೇಳನ ನಡೆದಿತ್ತು. ಆ ಕಾಲದಲ್ಲಿ ಯಕ್ಷಗಾನ ಕಲಾವಿದರೆಲ್ಲ ಸೇರಿ ಒಂದು ಅರ್ಜಿ ಕೊಟ್ಟಿದ್ದರು, ಯಕ್ಷಗಾನಕ್ಕೆ ಒಂದು ಅಕಾಡೆಮಿ ಆಗಬೇಕು ಅನ್ನುವಂಥದ್ದು. ಅದೇ ವೇದಿಕೆಯ ಮೇಲೆ ದೇವರಾಜ ಅರಸು ಅವರು ಯಕ್ಷಗಾನ ಮತ್ತು ಜಾನಪದ ಅಕಾಡೆಮಿಯನ್ನು ಕೊಡ್ತೇನೆ ಅಂತ ಘೋಷಣೆ ಮಾಡಿದರು. ಆಮೇಲೆ ತುಂಬ ಜನ ಯಕ್ಷಗಾನ ಅಕಾಡೆಮಿಲಿ ಮೆಂಬರ್ ಆಗಿದ್ದಾರೆ, ಅಧ್ಯಕ್ಷ ಆಗಿದ್ದಾರೆ ನಮ್ಮ ಜಿಲ್ಲೆಯವರು. ಒಬ್ಬ ಕಲಾವಿದನಿಗೆ, ಶುದ್ಧ ಕಲಾವಿದನಿಗೆ, ಒಬ್ಬ ಹಿಂದುಳಿದ ವರ್ಗದ ಕಲಾವಿದನಿಗೆ ಯಕ್ಷಗಾನ ಅಕಾಡೆಮಿಯ ಸದಸ್ಯನಾಗುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡುವ ಮುಖಾಂತರವಾಗಿ ಯಕ್ಷಗಾನ ಅಕಾಡೆಮಿಯ ಗೌರವ ಹೆಚ್ಚಿದೆ ಹಾಗೂ ಕಲಾವಿದನಿಗೆ ಒಂದು ಗೌರವ ಕೊಟ್ಟಂಥ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಬಂಧುಗಳೇ, ಜಲವಳ್ಳಿ ವಿದ್ಯಾಧರ ರಾವ್ ಅವರ ಕುರಿತು ಹೇಳುವಾಗ ನಾವು ಜಲವಳ್ಳಿ ವೆಂಕಟೇಶ ರಾವ್ ಅವರ ಕುರಿತು ಹೇಳಬೇಕಾಗ್ತದೆ. ಶರಾವತಿಯ ದಂಡೇಲಿ ಜನಿಸಿದಂಥ ಜಲವಳ್ಳಿ ವೆಂಕಟೇಶ ರಾವ್ ಅವರು ಕಡು ಬಡತನದಲ್ಲಿ ಬೆಳೆದವರು. ಹಾಗೆ ಹೆಚ್ಚು ಓದೋದಕ್ಕೂ ಕೂಡ ಅವಕಾಶ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ ಹಿಂದುಳಿದ ವರ್ಗದವರೊಬ್ಬರು ಯಕ್ಷಗಾನದಲ್ಲಿ ನಟನಾಗಿ ಪ್ರವರ್ಧಮಾನಕ್ಕೆ ಬರುವ ಅವಕಾಶಗಳು, ಪ್ರೋತ್ಸಾಹ ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಜಲವಳ್ಳಿ ವೆಂಕಟೇಶ ರಾವ್ ಅಂತ ಕಲಾವಿದರು ಯಕ್ಷಗಾನ ಕಲಾವಿದರಾಗಿ ಪ್ರಸಿದ್ಧರಾದರು. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ, ಉಭಯ ತಿಟ್ಟುಗಳಲ್ಲಿ, ತೆಂಕು ಬಡಗು ಎರಡೂ ತಿಟ್ಟುಗಳಲ್ಲಿ ಪ್ರಸಿದ್ಧ ಕಲಾವಿದರಾಗಿ ಮೆರೆದಂಥ ವ್ಯಕ್ತಿ. ಅವರು ಜೀವನದಲ್ಲಿ ಸರ್ವೋಚ್ಚ ಧ್ಯೇಯವನ್ನು ಯಕ್ಷಗಾನವನ್ನಾಗಿ ಇಟ್ಕೊಂಡು ಉಳಿದದ್ದೆಲ್ಲ ಅವರಿಗೆ ದ್ವಿತೀಯ ವಿಷಯ ಆಯಿತು. ಹಾಗೆ ಜಲವಳ್ಳಿ ವೆಂಕಟೇಶ ರಾವ್ಗೆ ಹಲವಾರು ಪ್ರಶಸ್ತಿಗಳು, ಗೌರವಗಳು ಎಲ್ಲವೂ ಕೂಡ ಸಂದಿದ್ದಾವೆ. ವಿಶೇಷವಾಗಿ ಒಬ್ಬ ಕಲಾವಿದ, ಅಂತಃಶಕ್ತಿಯುದ್ದ ಕಲಾವಿದ ಹೇಗೆ ಬೆಳೆಯಬಹುದು ಅನ್ನೋದಕ್ಕೆ ಜಲವಳ್ಳಿ ವೆಂಕಟೇಶ ರಾವ್ ಅವರು ಸಾಕ್ಷಿಯಾಗಿದ್ದರು. ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆ ಅವರ ಕಾಲದಲ್ಲಿ, ಅವರೊಬ್ಬರು ಅದ್ಭುತ ಪ್ರತಿಭಾವಂತ ಚಿಟ್ಟಾಣಿಯವರ ಕಾಲದಲ್ಲಿ ಜಲವಳ್ಳಿಯವರ ಪ್ರತಿಪಾತ್ರಗಳು ಈಶ್ವರ, ಭಸ್ಮಾಸುರ, ಈಶ್ವರ, ಈ ಜೋಡಿ ಬಹಳ ಅದ್ಭುತವಾದಂಥ ಜೋಡಿ. ಭೀಮ ಕೌರವ ಜೋಡಿ, ಇಂಥ ಹಲವಾರು ಜೋಡಿಗಳಲ್ಲಿ ಜಲವಳ್ಳಿಯವರು ಮತ್ತು ಚಿಟ್ಟಾಣಿಯವರು ಒಬ್ಬರನ್ನೊಬ್ಬರು ಮೀರಿಸುವ ರೀತಿಯಲ್ಲಿ ಬೆಳತನಕ ಸಂತೋಷ ಕೊಟ್ಟಿರ್ತಕ್ಕಂಥ ದಿನಗಳನ್ನು ನಾವು ಯಕ್ಷಗಾನ ಪ್ರಿಯರು ಕಂಡಿದ್ದೇವೆ. ಹಾಗೆ ಸುರತ್ಕಲ್ ಮೇಳಕ್ಕೆ ಜಲವಳ್ಳಿಯವರು ಹೋದಾಗ ಮಹಾಪಾಂಡಿತ್ಯ ಇರತಕ್ಕಂಥ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಜೊತೆಯಲ್ಲಿ ರಾಜ ವಿಕ್ರಮನಾಗಿ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಶನಿಯಾಗಿ ಜಲವಳ್ಳಿ ವೆಂಕಟೇಶ ರಾವ್ ಪಾತ್ರ ಅಭಿನಯಿಸುವಾಗ ಸಾಧಾರಣವಾಗಿ ಜನ ತಿಳ್ಕೊಂಡಿರೋದು, ಎಲ್ಲಪ್ಪ ಶ್ರೇಣಿಯವರು ಎದುರು ಯಾರು ನಿಲ್ತಾರೆ ಅಂತ. ಜಲವಳ್ಳಿಯವರು ನಿಂತರು ಮಾತ್ರ ಅಲ್ಲ, ಶ್ರೇಣಿಯವರ ಮೆಚ್ಚುಗೆಗೆ ಪಾತ್ರ ಆದರು. ಜನ ವೇಷ ಕಳಚೋದಕ್ಕೆ ಜಲವಳ್ಳಿ ವೆಂಕಟೇಶ ಅವರಿಗೆ ಬಿಡ್ತಾ ಇರಲಿಲ್ಲ. ಹೋಗಿ 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 ನಮಸ್ಕಾರ ಮಾಡ್ತಾಯಿದ್ರು ಶನಿದೇವರಾಗಿ. ಶನಿದೇವರನ್ನು ಕಂಡರು ಅವರಲ್ಲಿ. ಅಂಥ ಅದ್ಭುತ ಮಹಾನ್ ಕಲಾವಿದರ ಕೊಡುಗೆ. ಜಲವಳ್ಳಿಯವರದ್ದಾದ ಒಂದು ಶೈಲಿ ಇತ್ತು. ಟೀಕಾಕಾರರು ಹೇಳಿದರು, ಜಲವಳ್ಳಿ ಕುಣಿತ ಬರೋದಿಲ್ಲ ಅಂತ. ಕುಣಿತ ನನ್ನದೇ ಆದ ಒಂದು ಕುಣಿತದ ಶೈಲಿ ಅಂತ, ಒಂದು ಸುತ್ತು ಒಂದು ಗತ್ತು ಅನ್ನುವಂಥ ಮಾತನ್ನು ಅವರು ಹೇಳಿದರು. ಹಾಗೆ ಜಲವಳ್ಳಿ ವೆಂಕಟೇಶ ಅವರು ಆ ಗತ್ತು ಬೇರೆ, ಆ ಬಣ್ಣಗಾರಿಕೆ ಬೇರೆ, ಅಲ್ಲಿಯ ಸೂಕ್ಷ್ಮತೆ ಬೇರೆ, ಆ ಚಂದ ಬೇರೆ, ಯಾವುದೂ ಅತಿಯಲ್ಲದಂಥ ತುಂಬ ಸಜ್ಜನಿಕೆಯ ಸರಳ ವ್ಯಕ್ತಿತ್ವ ಜಲವಳ್ಳಿ ವೆಂಕಟೇಶ ಅವರ ಕೊಡುಗೆ ಯಕ್ಷಗಾನ ಕ್ಷೇತ್ರಕ್ಕೆ ವಿದ್ಯಾಧರ ಜಲವಳ್ಳಿಯವರು ನಮ್ಮ ಎದುರಿಗಿದ್ದಾರೆ. ವಿದ್ಯಾಧರ್ ಕೂಡ ತಂದೆಯನ್ನು ಮೀರಿಸುವ ಪ್ರಯತ್ನದಲ್ಲಿ ಯಕ್ಷಗಾನ ರಂಗದಲ್ಲಿ ಮಿಂಚುತ್ತಾ ಇದ್ದಾರೆ. ಅಪಾರ ಅಭಿಮಾನಿಗಳಿದ್ದಾರೆ. ವಿದ್ಯಾಧರ ಜಲವಳ್ಳಿ ಅವರಿಗೆ ಮುಂಬೈ, ಬೆಂಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಅನ್ನುವಂಥ ಪ್ರಶ್ನೆ ಏನಿಲ್ಲ. ಎಲ್ಲ ಕಡೆಗೆ ಅವರ ಅಭಿಮಾನಿಗಳಿದ್ದಾರೆ. ಅವರ ಪಾತ್ರಗಳನ್ನು ಮೆಚ್ಚುತ್ತಾರೆ ಎಲ್ಲರೂ ಕೂಡ. ರಂಗಕ್ಕೆ ಬಂದ ಮೇಲೆ ಅವರು ರಂಗಸ್ಥಳದಿಂದ ಹೋಗುವವರೆಗೆ ಒಂದು ಕಾವನ್ನು ಹುಟ್ಟಿಸ್ತಕ್ಕಂಥ ಶಕ್ತಿ ವಿದ್ಯಾಧರ ಜಲವಳ್ಳಿ ಅವರಿಗಿದೆ. ನಾವಿವತ್ತು ಅವರ ಪಾತ್ರಗಳನ್ನು ನೋಡಿದ್ದಾರೆ, ಇಡೀ ನಾಡು ನೋಡಿದೆ. ಇಂಥ ಒಬ್ಬ ಜಲವಳ್ಳಿ ವಿದ್ಯಾಧರ ರಾವ್ ಅವರನ್ನು ಜಾನಪದ ಯಕ್ಷಗಾನ ಅಕಾಡೆಮಿ ತನ್ನ ಸದಸ್ಯರನ್ನಾಗಿ ನೇಮಕ ಮಾಡಿಕೊಂಡು ಮುಖಾಂತರವಾಗಿ ಒಳ್ಳೆಯ ಕೆಲಸ ಮಾಡಿದೆ ಅನ್ನುವಂಥ ಮಾತನ್ನು ಹೇಳಿ, ಈಗ ವಿದ್ಯಾಧರ್ ಅವರು ಕೇವಲ ಕಲಾವಿದರಷ್ಟೇ ಅಲ್ಲ, ಅವರು ಮಕ್ಕಳಿಗೆ ಯಕ್ಷಗಾನ ತರಬೇತಿ ಕೊಡ್ತಕ್ಕಂಥ 2 ಶಾಲೆಯನ್ನು ನಡೆಸ್ತಾರೆ. ಅವರ ಮಕ್ಕಳು ಯಕ್ಷಗಾನ ಕಲಾವಿದರು, ಅವರ ಶ್ರೀಮತಿ ಕೂಡ ಯಕ್ಷಗಾನ ವೇಷ ಮಾಡಿರ್ತಕ್ಕಂಥ, ಹೀಗೆ ತಮ್ಮ ಇಡೀ ಕುಟುಂಬವನ್ನು ಯಕ್ಷಗಾನಕ್ಕಾಗಿ ಸಮರ್ಪಿಸಿಕೊಂಡಿರ್ತಕ್ಕಂಥ ವಿದ್ಯಾಧರ ರಾವ್ ಅವರು ಮೇಳ ಕೂಡ ಕಟ್ಟಿದರು. ಹುಚ್ಚು ಸಾಹಸ ಅಂತಿತ್ತು ನನಗೆ. ನಾನು ವೆಂಕಟೇಶ ಅವರಿಗೆ ಹೇಳಿದ್ದೆ, ಇದು ಎಲ್ಲಿ ಮಾಡ್ತಾರೆ ಮಾರೆ, ಹೇಗೆ ಸಾಧ್ಯ ಇದೆ ಅಂತ. ಆದರೂ ನೋಡಿಬಿಡೋಣ ಅಂಥೇಳಿ ಮೇಳ ಕಟ್ಟಿದರು, ಕಷ್ಟಪಟ್ಟರು, ಸೋಲಾಯಿತು. ಎದೆಗುಂದದೆ ಮತ್ತೆ ಎದ್ದು ನಿಂತಿದ್ದಾರಲ್ಲ, ಅದು ಅವರ ಸಾಮರ್ಥ್ಯ. ಇವತ್ತು
ಎಷ್ಟು ಬೆಳಿಬೇಕೋ ಬೆಳೀತಾ ಇದ್ದಾರೆ. ಇವತ್ತು 75,000 ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ಆಟ ಕಾಂಟ್ರಾಕ್ಟ್ ಮಾಡೋರು ಕಲಾವಿದರು ಯಾರು ಅಂತ ನೋಡ್ತಾರೆ. ವಿದ್ಯಾಧರ್ ಜಲವಳ್ಳಿ ಇದ್ದಾರೆ ಅಂತ. ಮಳೆಗಾಲದಲ್ಲೂ ಅವ್ರಿಗೆ ಜನ ಸುಖ ಕೊಡೋದಿಲ್ಲ, ಆಟಕ್ಕೆ ಕರೀತಾ ಇರ್ತಾರೆ. ಹೀಗೆ ಹಗಲು ರಾತ್ರಿ ಭೇದ ಇಲ್ಲದೆ ಇರೋ ರೀತಿಯಲ್ಲಿ ಯಕ್ಷಗಾನಕ್ಕೆ ತನ್ನನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ವಿದ್ಯಾಧರ್ ಜಲವಳ್ಳಿಯವರು ಇವತ್ತು ನಮ್ಮ ಎದುರಿಗಿದ್ದಾರೆ. ನಮಸ್ಕಾರ ವಿದ್ಯಾಧರ್ ಅವರೇ. ನಾನು ಇಂಟ್ರಡಕ್ಷನ್ ದೊಡ್ಡದು ಮಾಡಿದೆ, ಯಾಕೆಂದರೆ ಜನ ಗುರುತಿಸಿದ್ದಾರೆ, ಏನು ಗುರುತಿಸಿದ್ದಾರೆ, ಯಾಕೆ ಗುರುತಿಸಿದ್ದಾರೆ ಅನ್ನೋದನ್ನು ಹೇಳ್ಕೊಳ್ಳೋ ಮುಖಾಂತರವಾಗಿ ಇದು ತಾವು ತಮ್ಮ ಯಕ್ಷಗಾನದ ಅನುಭವಗಳು ನಡೆದು ಬಂದ ಹಾದಿಯಲ್ಲಿ ಏನಾಯಿತು, ಈಗ ಅಕಾಡೆಮಿಯ ಒಂದು ಜವಾಬ್ದಾರಿ ಬಂದಿರೋದು, ಏನು ಮಾಡೋದಕ್ಕೆ ಬಯಸ್ತೀರಿ, ಮತ್ತು ಒಂದು ಪರಂಪರೆಯನ್ನು ಹೇಗೆ ಯಕ್ಷಗಾನವನ್ನು ಜನ ಹೇಗೆ ನೋಡಬೇಕು, ಹೇಗೆ ಸ್ಪಂದಿಸಬೇಕು, ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಯಕ್ಷಗಾನಕ್ಕೆ ನಾನು ಬಂದದ್ದು ಒಂದು ರೀತಿಯಲ್ಲಿ ಆಕಸ್ಮಿಕವೇ. ನಿಜವಾಗಿಯೂ ಯಕ್ಷಗಾನಕ್ಕೆ ನಾನು ಬರಬಾರ್ದು ಅಂತಲೇ ನನ್ನ ತಂದೆಯವರಿಗೆ ಬಹಳ ಹಠ ಇತ್ತು. ಯಾಕೆಂದರೆ ಯಕ್ಷಗಾನದಲ್ಲಿ ಸುದೀರ್ಘವಾಗಿ ಅದು ಕಷ್ಟ, ನೋವು ಇದನ್ನೆಲ್ಲ ನೋಡಿ ಯಾರೂ ಬರಬಾರ್ದು ನಮ್ಮ ಕುಟುಂಬದಲ್ಲಿ ಯಕ್ಷಗಾನದಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ನಮ್ಮನ್ನು ಕಲಿಸಲಿಕ್ಕೆ ತುಂಬ ಪ್ರಯತ್ನ ಮಾಡಿದರು ತಂದೆಯವರು. ನನ್ನ ಅಣ್ಣಂದಿರಿಬ್ಬರು ಯಕ್ಷಗಾನಕ್ಕೆ ಬರಲಿಲ್ಲ, ಅವರು ಬೇರೆ ಬೇರೆ ಉದ್ಯೋಗವನ್ನು ನೋಡಿಕೊಂಡ್ರು. ಆದರೆ ನನಗೆ ಶಾಲೆಗೆ ಹೋಗ್ತಾ ಇರುವಾಗಲೇ ಸ್ವಲ್ಪ ವೇಷ ಮಾಡ್ತಿದ್ದೆ, ತಂದೆಯವ್ರ ಜೊತೆ ಶಾಲೆಗೆ ರಜೆ ಇದ್ದಾಗೆಲ್ಲ ತಂದೆಯವ್ರ ಜೊತೆ ಇರ್ತಿದ್ದೆ. ನನಗೆ ಶಾಲೆಗಿಂತಲೂ ಯಕ್ಷಗಾನವೇ ಭಾಳ ಹಿತ ನೀಡಲಿಕ್ಕೆ ಶುರುವಾಯಿತು. 8ನೇ ಕ್ಲಾಸ್ವರೆಗೆ ಹೋದೆ ಯಕ್ಷಗಾನ ಶಾಲೆಗೆ. ಆಗ 8ನೇ ಕ್ಲಾಸಿಗೆ ಹೋದಾಗ ನಮಗೆ ನಮ್ಮ ಊರಿನಲ್ಲಿ ಶಾಲೆ ಇರಲಿಲ್ಲ, ಹೈಸ್ಕೂಲ್ ಇರಲಿಲ್ಲ. ನಾವು ಕೊಳಗದ್ದೆ ಹೋಗಬೇಕಿತ್ತು, ನಮ್ಮ ಮನೆಯಿಂದ 4 ಕಿಲೋಮೀಟ್ರ್ ನಡ್ಕೊಂಡು. ಆಗ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಆಯಿತು. ಡಾಕ್ಟ್ರು 3 ತಿಂಗಳ ರೆಸ್ಟ್ ಮಾಡಬೇಕು ಅಂತ ಹೇಳಿದರು. ನಾನು ಆ ಅವಕಾಶವನ್ನು ಯಕ್ಷಗಾನಕ್ಕಾಗಿ ಬಳಸ್ಕೊಂಡು ಬಿಟ್ಟೆ. 3 ತಿಂಗಳು ರೆಸ್ಟ್ ಮಾಡಿದಾಗ ಮತ್ತೆ ಶಾಲೆಗೆ ಹೋಗಲೇ ಇಲ್ಲ. ಮಾಸ್ಟ್ರೆಲ್ಲ ಬಂದು ಕರೆದಾಗಲೂ ಶಾಲೆಗೆ ಹೋಗಲಿಲ್ಲ. ಅಲ್ಲಿಂದ ಸ್ವಲ್ಪ ಮನೆಯಲ್ಲಿ ನಮ್ಮ NM ಜಲವಳ್ಳಿ ಅಂತ ಅವರು ಈಗ ತೀರ್ಕೊಂಡಿದ್ದಾರೆ, ನಮ್ಮ ತಂದೆಯವ್ರ ಶಿಷ್ಯ, ನಮ್ಮ ಮನೆ ಹತ್ತಿರದವರು. ಅವರನ್ನು ಬಳಸಿಕೊಂಡು ಮೇಕಪ್ ಮಾಡೋದು, ವೇಷ ಮಾಡ್ಕೊಳ್ಳೋದು ತಂದೆಯವ್ರಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಕಲಿತ್ಕೊಂಡೆ. ಹಾಗೆ ತಂದೆಯವ್ರಿಗೆ ಗೊತ್ತಿಲ್ಲದೆ ಇದ್ದ ಹಾಗೆ ಗುಂಡುಬಾಳ ಮೇಳಕ್ಕೆ ಹೋಗಿ ಸೇರಿಕೊಂಡೆ. ಆಗೆಲ್ಲ ಈಗಿನ ಹಾಗೆ ಫೋನ್ ವ್ಯವಸ್ಥೆ ಎಲ್ಲ ಇರಲಿಲ್ಲ, ಮೊಬೈಲ್ ವ್ಯವಸ್ಥೆ ಎಲ್ಲ ಇರಲಿಲ್ಲ. ತಂದೆಯವ್ರಿಗೆ ಅಲ್ಲಿ ಹೋಗಿ ಗುಂಡುಬಾಳದಿಂದ ಒಂದು ಪತ್ರ ಬರೆದಾಕಿದೆ, ನಾನು ಗುಂಡುಬಾಳ ಮೇಳಕ್ಕೆ ಬಂದಿದ್ದೇನೆ, ಆಶೀರ್ವಾದ ಮಾಡಬೇಕು, ನಾನು ಮೇಳಕ್ಕೆ ಸೇರ್ತೇನೆ ಅಂತ. ತಂದೆಯವರು ಅದು ನಾನು ಪತ್ರ ಬರೆದು ತಂದೆಯವ್ರಿಗೆ ಪತ್ರ ಸಿಗುವಾಗ 15 ದಿವಸ ಆಗೋಗಿದೆ. ಅದು ಯಜಮಾನ್ರ ಮನೆಗೆ ಹೋಗಿ ಅವ್ರ ಕೈ ಸೇರುವಾಗ ಇವರಿಗೆ ಸಿಟ್ಟು ಬಂದು ಹೊರಟು ಬಂದ್ರಂತೆ, ಇಲ್ಲ ಅವನು ಕಾಲು ಮುರಿದು ಮನೇಲಿ ಕುಳಿಸಿ ಬರ್ತೇನೆ ಅಂತ. ಆಗ ತಂದೆಯವ್ರ ಜೊತೆಗಿದ್ದ ಬಳಕೂರು ಕೃಷ್ಣಯಾಜಿಯವರು ಮತ್ತು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಅಪ್ಪ ಏನಂತ ತಡೆದರು. ಹಾಗೆಲ್ಲ ಮಾಡಬೇಡ, ನೀನು ಕಲ್ತದ್ದು ನಾವೆಲ್ಲ ಕಲ್ತದ್ದು ಗುಂಡುಬಾಳದಲ್ಲಿ. ಅವನು ಏನೋ ಗುಂಡುಬಾಳ ಮೇಳಕ್ಕೆ ಹೋಗಿದ್ದಾನೆ, ಅವನ ಹಣೆಯಲ್ಲಿ ಯಕ್ಷಗಾನ ಕಲಾವಿದನೇ ಆಗಬೇಕು ಅಂತ ಬರೆದದ್ದಿದ್ದರೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ, ನೋಡು 1-2 ವರ್ಷ ಅಂತ ಸಮಾಧಾನ ಪಡಿಸಿದ್ರು ಅಂತ ಆಯಿತು. ಅಲ್ಲಿಂದ ನನ್ನ ಯಕ್ಷಗಾನ ಬೆಳವಣಿಗೆ ಆಯಿತು. 2ನೇ ವರ್ಷ ಗೋಳಿಗರಡಿ ಮೇಳಕ್ಕೆ ಹೋದೆ. ಅಲ್ಲಿಂದ ಕಮಲಶಿಲೆ ಮೇಳ, ಇದು ಒತ್ತಾಗಿ ಪೆರಡೂರು ಮೇಳಕ್ಕೆ ನನ್ನನ್ನು ಡೇರೆ ಮೇಳಕ್ಕೆ ಆಯ್ಕೆ ಮಾಡಿಕೊಂಡ್ರು. ಡೇರೆ ಮೇಳಕ್ಕೆ ಬಂದ ಮೇಲೆ ನನಗೆ ಮತ್ತೆ ಹಿಂತಿರುಗಿ ನೋಡಬೇಕಾದ ಪರಿಸ್ಥಿತಿ ಬರಲೇ ಇಲ್ಲ. ಅಲ್ಲಿ ದಿವಂಗತ ಸುಬ್ರಹ್ಮಣ್ಯ ದಾರೇಶ್ವರರು ನಮ್ಮನ್ನು ಬಹಳ ಪ್ರೀತಿಯಿಂದ ನೋಡಿದರು. ನಮ್ಮ ಯಕ್ಷಗಾನದ ಈ ಏನಾದರೂ ನಾನೊಂದು ಅಲ್ಪ ಸಾಧನೆ ಮಾಡಿದ್ದೇನೆ ಅಂತಾದರೆ ಅದರಲ್ಲಿ ದೊಡ್ಡ ಪಾಲು ಸುಬ್ರಹ್ಮಣ್ಯ ದಾರೇಶ್ವರರಿಗೆ ಸಲ್ಲಬೇಕು. ಅದು ಬಹುಶಃ ನಾನು ಅಂತಲ್ಲ, ಆ ತಲೆಮಾರಿನಲ್ಲಿ ದಾರೇಶ್ವರ ಭಾಗವತರ ಒಟ್ಟಿಗೆ ತಿರುಗಾಟ ಮಾಡಿದ ಹೆಚ್ಚಿನ ಎಲ್ಲ ಕಲಾವಿದರಿಗೂ ದಾರೇಶ್ವರರ ಕೊಡುಗೆ ತುಂಬ ಉಂಟು. ಅಂದರೆ ಒಬ್ಬ ಕಲಾವಿದನ ನಾಡಿ ಮಿಡಿತ ನೋಡಿ ವ್ಯವಹರಿಸುವ ಸಮರ್ಥ ಭಾಗವತರ ಸುಬ್ರಹ್ಮಣ್ಯ ದಾರೇಶ್ವರ. ಯಾರಿಗೆ ಯೋಗ್ಯತೆ ಎಷ್ಟು, ಕುಣಿಯುವ ಯೋಗ್ಯತೆ ಎಷ್ಟು, ಮಾತಾಡುವ ಯೋಗ್ಯತೆ ಎಷ್ಟು. ಈಗೆಲ್ಲ ಏನಾಗಿದೆ ಅಂದರೆ ಪದ್ಯ ಹೇಳುವುದು ಅಂದರೆ ಅವ್ನು ಕುಣಿತಾನೆ ಇಲ್ವೋ ಗೊತ್ತಿಲ್ಲ, ಒಟ್ಟು ಪದ್ಯ ಹೇಳ್ತಾ ಇರ್ತಾರೆ. ಆದರೆ ದಾರೇಶ್ವರ ಹಾಗೆ ಮಾಡೋದಿಲ್ಲ. ಕಲಾವಿದನ ರಂಗಸ್ಥಳದಲ್ಲಿ ಸೋಲಿಕ್ಕೆ ಬಿಡುವುದೇ ಇಲ್ಲವಾಗಿತ್ತು. ಅದು ನಮಗೆಲ್ಲ ಭಾಳ ಒಳ್ಳೆಯದಾಗಿತ್ತು. ಹಾಗೆ ನಾನು ದಾರೇಶ್ವರರ ಗರಡಿಯಲ್ಲಂತೂ ಒಬ್ಬ ಅಡ್ಡಿಲ್ಲ ಹೇಳುವ ಮಟ್ಟಕ್ಕೆ ಬಂದೆ. ಮತ್ತು ಹಂತವಾಗಿ ಒಡನಾಟು ನನಗೆ ಒಳ್ಳೆ ಸಿಕ್ತಲ್ಲಿ. ತಂದೆಯವರು, ಚಿಟ್ಟಾಣಿಯವರು, ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು, ಆರ್ಗೋಡು ಮೋಹನ್ ದಾಸ್ ಶೆಣೈ, ಆನಂತರ ತೀರ್ಥಹಳ್ಳಿ ಗೋಪಾಲಾಚಾರ್ಯರು, ಕಣ್ಣಿಮನೆ ಗಣಪತಿ ಭಟ್ರು, ಹುಡುಗೋಡು ಚಂದ್ರಹಾಸ, ಘಟಾನುಘಟಿ ಕಲಾವಿದರಾಗ. ಈಗಿನ ಹಾಗಲ್ಲ, ಒಂದೊಂದು ಮೇಳದಲ್ಲಿ ನಮಗೆಲ್ಲ ವೇಷ ಸಿಗುವಾಗ ಬಹಳ ಕಾಯಬೇಕು ನಾವು. ನಾನು ಪೆರಡೂರು ಮೇಳಕ್ಕೆ ಆಯ್ಕೆಯಾಗಿ ನಾನು ತಂದೆಯವರು ಒಟ್ಟಿಗೆ ಓದಿದ್ದು. ತಂದೆಯವರು ಸಾಲಿಗ್ರಾಮ ಮೇಳ ಬಿಟ್ಟು ಪೆರಡೂರು ಮೇಳವೇ ಹೋಗುವುದಿಲ್ಲ ಅಂತಿದ್ದರು ಅವರು. ಆನಂತರ ಪೆರಡೂರು ಮೇಳದಲ್ಲಿ ಒತ್ತಾಯ ಮಾಡಿದರು ದಾರೇಶ್ವರರೆಲ್ಲ, ನಾವು ಒಟ್ಟಿಗೆ ಮೇಳಕ್ಕೆ ಹೋಗಿ. ನನಗೆ ಮಳೆಗಾಲದ ಆಟಕ್ಕೆ ಕರ್ಕೊಂಡೋದ್ರು. ಆಗೆಲ್ಲ ಮಳೆಗಾಲದಲ್ಲಿ ಬೆಂಗಳೂರು ಬಾಂಬೆಯಲ್ಲಿ 1-1.5 ತಿಂಗಳು ಆಟ ಆಗೋದು. ಹೌದು, ಅಷ್ಟು ಆಟಗಳು. ನನಗೆ ವೇಷವೇ ಇಲ್ಲ, ಯಾಕಂದರೆ ನಾನು ಎಲ್ಲರಿಗಿಂತಲೂ ಜೂನಿಯರ್. ಕಣ್ಣಿಮನೆ ಗಣಪತಿ ಭಟ್ರಿಗಿಂತಲೂ ನಾನು ತುಂಬ ಜೂನಿಯರ್. ನನಗೆ ವೇಷ ಇಲ್ಲ. ಒಂದು ಪ್ರಸಂಗ, ಅದು ಗಿರಿಮಲ್ಲಿಗೆ ಅಂತ ಒಂದು ಹೊಸ ಪ್ರಸಂಗ, ಸಂಪೂರ್ಣ ಹಾಸ್ಯದ ಪ್ರಸಂಗ. ನನಗೆ ಲಾಸ್ಟ್ ಮಂಗಲ ಆಗುವಾಗ ಒಂದು 2 ನಿಮಿಷ ಇರುವಾಗ ಆ ಗಿರಿ ಅಂತ ಸೀತಾರಾಮ ಕುಮಾರ್ ಅಂತ ಅವ್ರು ಹಾಸ್ಯಗಾರ ಮಾಡೋ ವೇಷ,
ಅವ ಕೊನೆಗೆ ಸರಿ ಆಗ್ತಿದ್ದ, ಹೆಡ್ಡನಾಗಿ ರಾಜಕುಮಾರನೇ ಆಗಿ ಬರುವುದು. ಆ ನನ್ನ ಪ್ರವೇಶ ಆದ ಕೂಡಲೇ ಕರದೊಳು ಪರಶು ಅಂತ ಆಟ ಮುಗಿತಿತ್ತು. ಇಡೀ ಮಳೆಗಾಲದಲ್ಲಿ ನಾನು ಇದನ್ನೇ ಮಾಡಿಕೊಂಡು ಭಾಳ ಬೇಜಾರಾಯಿತು. ಬಯಲಾಟದಲ್ಲಿ ದೊಡ್ಡ ದೊಡ್ಡ ವೇಷ ಮಾಡ್ಕೊಂಡಿದ್ದದು, ಟೆಂಟ್ ಮೇಳಕ್ಕೆ ಬರಲೇಬಾರ್ದಿತ್ತು ಅಂತ ಆಗ ಒಂದು ಸಾರಿ ಬೇಜಾರಾಯಿತು. ಕೊನೆಗೆ ಆಕಸ್ಮಿಕವಾಗಿ ಒಂದು ಪ್ರಸಂಗದಲ್ಲಿ ಸಮಗ್ರ ಭೀಷ್ಮ ಅಂತ ಬಾಂಬೆಯಲ್ಲಿ ಪ್ರಸಂಗ ಆಯಿತು. ಆ ದಿವಸ ನನಗೆ ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟಿ ಎದುರು ಚೆನ್ನಪ್ಪ ಶೆಟ್ಟರ ಭೀಷ್ಮ ನಂದು ಪರಶುರಾಮ ಹಾಕಿದರು ಧಾರೇಶ್ವರ ಭಾಗವತ. ನನಗೇನು ಲೀಸ್ಟ್ ನೋಡಿದಾಗಲೇ ಬೆವುತು ಹೋಗಿದ್ದೆ ನಾನು, ಚೆನ್ನಪ್ಪ ಶೆಟ್ಟಿ ಎದುರು ಪರಶುರಾಮ ಮಾಡ್ಕೊಂಡು ಹೋಗೋದು ಹೇಗೆ ಅಂತ. ಕೊನೆಗೆ ಅವ್ರ ಹತ್ರ ಶೆಣೈರವ್ರ ಹತ್ರ ಎಲ್ಲ ಕೇಳಿಕೊಂಡೆ, ರಂಗಸ್ಥಳಕ್ಕೆ ಹೋಯಿತು, ಆಟ ಆಯಿತು. ಅದು ಭಾಳ ದೊಡ್ಡ ಪ್ರಚಾರ ಆಗೋಯ್ತು. ಚೆನ್ನಪ್ಪ ಶೆಟ್ಟಿ ಒಟ್ಟಿಗೆ ತುಂಬ ಚೆನ್ನಾಗಾಯಿತು, ಜನ ಮೆಚ್ಚಿಕೊಂಡ್ರು. ಪೇಪರಲ್ಲಿ ಮರುದಿವಸ ಎಲ್ಲ ಬಂದು ಭಾಳ ಜನ ಮೆಚ್ಚಿಕೊಂಡ್ರು. ಅಲ್ಲಿಂದ ನನಗೆ ವೇಷದ ಅವಕಾಶಗಳು ಸಿಕ್ತು. ಹಾಗೆ ಮತ್ತು ಸಾಲಿಗ್ರಾಮ ಮೇಳಕ್ಕೆ ಹೋದೆ, ಯಕ್ಷಗಾನದ ಈ ದಾರಿಯಲ್ಲಿ ಸಾಗ್ತಾ ಇದ್ದೆ. ಒಂದು ದಿವಸ ನನ್ನ ತಂದೆಯವರು ಕೊನೆಯವರೆಗೂ ನನ್ನ ಎದುರು ಹೊಗಳಲೇ ಇಲ್ಲ. ಅದು ಅವ್ರ ಗುಣ ಆಗಿತ್ತು. ಹೌದು, ಬೇರೆಯವ್ರ ಹತ್ರ ಹೊಗಳ್ತೀವಿ, ಬೇರೆಯವ್ರ ಹತ್ರ ಸಮಾಧಾನ ವಿದ್ಯಾಧರ ಏನೋ ಮಾಡ್ತಾ, ಅದಕ್ಕಿಂತ ಹೆಚ್ಚು ಹೊಗಳ್ತಾ ಇರಲಿಲ್ಲ. ಇಲ್ಲ ಇಲ್ಲ ಇಲ್ಲ, ಕೇಳಿದ್ರೆ ಏನೋ ಮಾಡ್ತಾನೆ ವಿದ್ಯಾಧರ ಅಂತ ಒಳಗಡೆಗೆ ತುಂಬಾ ಸಂತೋಷ ಇತ್ತು. ಒಬ್ಬ ಕಲಾವಿದನಿಗೆ ಮಗ ಇನ್ನೊಬ್ಬ ಕಲಾವಿದನಾಗಿ ಬೆಳೆಯುವ ಸಂತೋಷ ಇದೆಯಲ್ಲ, ಕಷ್ಟಗಳ ಮಧ್ಯೆಯೂ ಕೂಡ ಆ ಧ್ವಜ ಎತ್ಕೊಂಡು ಇನ್ನೊಬ್ಬ ಮುಂದೆ ಹೋಗ್ತಾನಲ್ಲ ನಮ್ಮ ನಂತರ ಅನ್ನುವಂಥದ್ದು, ಆ ಸಂತೋಷ ಇತ್ತು ಅವರಿಗೆ. ಮತ್ತೊಂದು ಸರ ಒಂದು ಭಾಳ ಖುಷಿ, ಅದನ್ನು ಭಾಳ ಕಡೆ ಹೇಳ್ಕೊಂಡಿದ್ರು ಅವರು. ನಮ್ಮದೊಂದು ಕುಂದಾಪುರದ ಹತ್ರ ಸಾಲಿಗ್ರಾಮದಲ್ಲಿ ನಮ್ಮದೊಂದು ಪ್ರೋಗ್ರಾಮ್ ಆಗಿತ್ತು, ಕಮಲಶಿಲೆ ಮೇಳದ್ದು. ಅವರು ಆ ಆಟ ಆಡಿಸುವವರು ಕೆರೆಮನೆ ಶಂಭು ಹೆಗಡೆಯವರು ಭಾಳ ಆತ್ಮೀಯರು. ಅವರು ಪ್ರತಿ ಸಾರಿಯೋ ಆಟಕ್ಕೆ ಶಂಭು ಹೆಗಡರಲ್ಲಿ ವೇಷ ಮಾಡುವುದಿಲ್ಲಾಗಿತ್ತು. ಅವರ ಪ್ರೀತಿಗಾಗಿ ಅವ್ರಲ್ಲಿ ಹೋಗಿ ಬರ್ತಿದ್ರಂತೆ. ಆ ವರ್ಷ ಅವರು ಶಂಭು ಹೆಗಡೆ ಬರ್ತಾರೆ, ಫಸ್ಟಿಗೆ ಒಂದು ತಾಸು ಆಟ ನೋಡ್ತೆ ಅಂತ ಹೇಳಿದ್ದಾರೆ. ನಿಮ್ಮದು ತಂದೆ ಮಗನ ಜೋಡಿ ಮಾಡಬೇಕು ಹೇಳಿದ್ರು. ಆಯಿತು. ಕೊನೆಗೆ ಕಾರ್ತವೀರ್ಯ ಅರ್ಜುನ ಪ್ರಸಂಗ, ನಂದು ಕಾರ್ತವೀರ್ಯ, ತಂದೆಯವರು ರಾವಣ. ನನಗೆ ಪ್ರವೇಶ ಮಾಡಿ ನೋಡ್ತೇನೆ, ಎದುರುಗಡೆ ಶಂಭು ಹೆಗಡೆ ಕೂತ್ಕೊಬಿಟ್ಟಿದ್ದಾರೆ. ಒಂದು ಸಾರಿ ದಸ್ಸಾಯಿತು. ಹೇಗೆ ಒಂದು ವೇಷ ಮಾಡಿ ಆ ಪ್ರಸಂಗ ಮುಗೀತು. ಮುಗಿಸ್ಕೊಂಡು ಚೆಂದ ಆಯಿತು. 2 ಗಂಟೆಯಲ್ಲಿ ಕರೆಕ್ಟಾಗಿ ಮುಗಿಸಾಯಿತು. ಮುಗಿದ ಕೂಡಲೇ ಶಂಭು ಹೆಗಡೆಯವರು ಚೌಕಿಗೆ ಬಂದರು. ಚೌಕಿಗೆ ಬಂದು ನನ್ನ ತಂದೆಯವ್ರನ್ನ ಒಪ್ಪಿಕೊಂಡು, ವೆಂಕಟೇಶ ನೀನು ಗೆದ್ದುಬಿಟ್ಟೆ ಮಾರಾಯ, ನೀನು ಗೆದ್ದುಬಿಟ್ಟೆ, ಯಕ್ಷಗಾನಕ್ಕೆ ಬೇಕಾದ ಕೊಡುಗೆ ಕೊಟ್ಟುಬಿಟ್ಟೆ, ನಿನಗೊಂದು ಸಮಾಧಾನ ಸಿಕ್ತು, ನಿನ್ನ ಮಗನ ವೇಷ ಭಾಳ ಖುಷಿ ಆಯಿತು, ನನಗೆ ಭಾಳ ಖುಷಿ ಆಯಿತು, ನಿನ್ನ ಹೆಸರು ಉಳಿಸ್ತಾನೆ ಅಂತ ಹೇಳಿದ್ರು ತಂದೆಯವ್ರ ಹತ್ರ. ಕೊನೆಗೆ ನನ್ನ ಹತ್ರ ಬಂದು, ಹೀಗೆ ಮುಂದುವರಿತಮ್ಮ, ಮತ್ತು ಒಳ್ಳೆ ರೀತಿಯಲ್ಲಿ ಮಾಡು, ಯಾವುದು ಅತಿ ಮಾಡಬೇಡ, ಇವತ್ತಿನ ಹಿತ ಭಾಳ ಖುಷಿಯಾಗಿದೆ ನನಗೆ, ಅಷ್ಟರಲ್ಲೇ ಇರಬೇಕು, ಯಾವುದು ಅತಿಯಾಗಿ ಮಾಡಬಾರ್ದು ಅಂತ ಸ್ವಲ್ಪ ಬುದ್ಧಿ ಹೇಳಿದ್ರು. ನಾನು ಹಾಗೆ ಅವ್ರು ಕಾಲು ಹಿಡಿದು, ಅದು ನನ್ನ ಜೀವನದಲ್ಲೂ ಒಂದು ಮರೀಲಾರದೇ ಇದ್ದ ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕಿದಾಗೆ. ಶಂಭು ಹೆಗಡೆ ಅಂತ ಒಬ್ಬ ಕಲಾವಿದನಿಗೆ ಅದು ಮತ್ತೆ ಸಾಧಾರಣ 18 ವರ್ಷದ ಹಿಂದೆ, ಈಗಲ್ಲ 18 ವರ್ಷದ ಹಿಂದೆ. ಆ ಕಾಲದಲ್ಲೇ ಶಂಭು ಹೆಗಡೆ ಅಷ್ಟು ಖುಷಿ ಪಟ್ಟದ್ದು ನನ್ನ ಜೀವನದಲ್ಲಿ ಅದು ಮರೆಯಲಾರದೇ ಇದ್ದ ಘಟನೆ. ತಂದೆಯವರು ತೀರಿಕೊಳ್ಳುವಲ್ಲಿವರೆಗೂ ಅವರು ಆ ವಿಷಯ ಹೇಳ್ತಾ ಇದ್ದರು, ತುಂಬ ಕಡೆ ಹೇಳ್ಕೊಂಡಿದ್ರು. ಹಾಗೆ ಯಕ್ಷಗಾನದ ಇದರಲ್ಲಿ ನಾನು ಸಾಗ್ತಾಯಿದ್ರು. ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಬೆಳಿಬೇಕು ಹೇಳುವ ಒಂದು ಇದಿತ್ತು. ಮತ್ತೆಲ್ಲಾದರೂ ನಂದು ಸಂಭಾಷಣೆ ರಂಗಸ್ಥಳದಲ್ಲಿ ನಾನೇನಾದರೂ ತಪ್ಪಿದ್ರೆ ನನ್ನ ಹತ್ರ ಡೈರೆಕ್ಟ್ ಹೇಳೋದಿಲ್ಲಾಗಿತ್ತು, ಅವರು ನೇರವಾಗಿ ಹೇಳೋದಿಲ್ಲಾಗಿತ್ತು. ಮನೆಗೆಲ್ಲ ಬಂದಾಗ, ಮನೆಯಲ್ಲಿ ಊಟ ಮಾಡುವಾಗ ಅಥವಾ ನಾವು ಹೀಗೆ ಮಾತಾಡ್ತಾ ಇರುವಾಗ ಅಮ್ಮನ ಹತ್ರ ಹೇಳ್ತಿದ್ರು, ನಿನ್ನ ಮಗನಿಗೆ ಒಂಚೂರು ಹೇಳು, ಸ್ವಲ್ಪ ಹೇಳು, ಸ್ವಲ್ಪ ಅಧಿಕ ಪ್ರಸಂಗ ಮಾಡ್ತಾ, ತೀರಾ ಕೆಳಮಟ್ಟದ ಭಾಷೆ ಮಾತಾಡ್ತಾ, ಮಾತು ಅಂದ್ರದು ಗುಂಡು ಹೊಡೆದಂಗೆ ಇರಬೇಕು, ಅದು ಅವ್ರಿಗೆ ಸಿದ್ಧಿಸಿತ್ತು. ಹೌದು 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 ಹೌದು, ಅದನ್ನು ಸರ್ ಹೇಳ್ತಿದ್ರು. ಅಮ್ಮನ ಹತ್ರ ಹೇಳಿ, ನಿನ್ನ ಮಗನಿಗೆ ಹೇಳು, ತೇಲ್ ಹೋಗಬಾರ್ದು ಮಾತು ಯಾವಾಗಲೂ, ಅದು ಗುಂಡು ಹೊಡೆದಂಗೆ ಇರಬೇಕು, ಒಂದು ಮಾತಾಡಿದ್ರೆ ಅದು ಪಂಚ್ ಆಗಬೇಕು, ಹಾಗೆ ಹೇಳ್ತಿದ್ರು. ಅದನ್ನೆಲ್ಲ ನಾನು ಕೇಳ್ತಿದ್ದೆ. ಮತ್ತು ನಾವು ಓದಲಿಕ್ಕೆ ತುಂಬ ಚೆನ್ನಪ್ಪ ಶೆಟ್ಟರು, ಶೆಣೈರೆಲ್ಲ ನನಗೆ ತುಂಬ ಪುಸ್ತಕ ಕೊಟ್ಟು ನನ್ನ ಬಗ್ಗೆ ಭಾಳ ಪ್ರೀತಿಯಿಂದ ಓದಿಸ್ತಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ತಂದೆಯವರು ಮನೆಯಲ್ಲಿದ್ದಾಗ ಯಕ್ಷಗಾನದ ಹಳೆಯ ಘಟನೆಗಳನ್ನೆಲ್ಲ, ಮೂರೂರು ದೇವರ ಹೆಗಡ್ರಂತೆ, ಶಿವರಾಮ ಹೆಗಡ್ರಂತೆ, ಕೊಂಡದಕುಳಿ ಸಹೋದರರಂತೆ, ಆ ಹಳೆಯ ಕಥೆಗಳನ್ನೆಲ್ಲ ಹೇಳ್ತಿದ್ರು. ಅವ್ರು ಹೇಳುವಾಗ ಅಷ್ಟು ಅನುಭವಿಸಿ ಹೇಳ್ತಿದ್ರು. ಈಗ ನನ್ನ ತಂದೆಯವರು ಅಂತಲ್ಲ, ಸಾಧಾರಣ ಯಾರು ಈ ಹಳೆಯ ಘಟನೆ ಹೇಳುವಾಗ ಆ ಕಣ್ಣೀರು ಹಾಕಿ ಹೇಳೋದು. ಅವ್ರಿಗೆಲ್ಲ 1-2 ಕಡೆ ಊಟ ಹಾಕಿದ್ದು, ಒಬ್ಬರು ಭಟ್ರು ಬ್ರಾಹ್ಮಣರ ಮನೇಲಿ ಊಟ ಮಾಡಿದ್ದು, ಆ ಊಟ ಹಾಕುವಾಗ ಅವರ ಅಮ್ಮ ಅಷ್ಟು ಪ್ರೀತಿಯಿಂದ ಬಡಿಸಿದ್ದನ್ನು ಹೇಳುವಾಗ ಕಣ್ಣೀರು ಹಾಕ್ತಿದ್ರು ತಂದೆಯವರು. ಅದನ್ನು ಹೇಳುವಾಗ ಅವರು ಕಣ್ಣೀರು ಬಂದು ದುಃಖ ಮಾಡ್ಕೊಂಡು ಒಂದು 10 ನಿಮಿಷ ಅವ್ರಿಗೆ ಮಾತಾಡಲಿಕ್ಕೆ ಆಗಲಿಲ್ಲ. ಆ ಸಹೃದಯತೆ ಇತ್ತು, ಅಂಥ ಸೌಜನ್ಯತೆ, ಹೃದಯ. ಹೌದು 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 ಹೌದು. ಅದನ್ನೆಲ್ಲ ನಮಗೆ ಕೇಳುವಾಗ, ಜೀವನ ಅಂದರೆ ಹೀಗೆ, ಯಕ್ಷಗಾನದಲ್ಲಿ ಹೀಗೆ ಮುಂದುವರಿಬೇಕು, ನಾವು ಹೀಗೀಗೆ ಇಂಥವ್ರು ಹೀಗೀಗೆ ಗೌರವ ಕೊಡಬೇಕು, ಅದೆಲ್ಲ ತಂದೆಯವರು ನನಗೆ ಡೈರೆಕ್ಟ್ ಹೇಳೋದಕ್ಕಿಂತಲೂ ಅವ್ರ ಮನೆಯಲ್ಲಿ ಬಂದು ಮಾತಾಡುವಾಗ ನಾನು ಅದನ್ನೆಲ್ಲ ಕೇಳ್ತಿದ್ದೆ. ಮತ್ತು
ಒಂದಿಷ್ಟು ಜನ ನನ್ನ ತಂದೆಯವ್ರ ಮಾತು ಕೇಳಬೇಕು ಅಂತಲೇ ಬರ್ತಿದ್ರು. ಅಲ್ಲ ಅದಿತ್ತು ಅದು ಸರ್. ನಾವು ಅಂಥದಕ್ಕೆ ಹೋಗೋದೆ. ಹೌದು, ಶ್ರೇಣಿಯವರು ಅರ್ಧ ಗಂಟೆ ಮಾತಾಡಿದ್ದನ್ನು ಇವರು 2 ಮಾತಿನಲ್ಲಿ ಕಟ್ ಮಾಡಿ ಅಲ್ಲಿ ಮುಗಿಸ್ತಿದ್ರು. ಹೌದು. ಚಿಟ್ಟಾಣಿಯವರು 15 ನಿಮಿಷ ಕೊಡೋದನ್ನು 20 ನಿಮಿಷ ಕೊಡೋದನ್ನು ಇವರು ಒಂದು ಸುತ್ತು ಹೋಗಿ ಬಂದು ಅದಕ್ಕೆ ಉತ್ತರ ಕೊಡ್ತಿದ್ರು. ಅದು ಹಿಡ್ತಾ ಇತ್ತು ಸಬ್ಜೆಕ್ಟ್ ಮೇಲೆ. ಬಹುಶಃ ನಿಮಗೂ ಅದು ಸಾಧಿಸಿದೇನೋ. ಎದುರು ಕೂತವನ್ ಯಾವನು ಪಾತ್ರ ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ನೀವು ನಿಮ್ಮ ಪಾತ್ರ ಮುಂದಿಡ್ತೀರಲ್ಲ, ಅದು ನಿಮ್ಮ ತಂದೆಯವರಿಂದ ಬಂದಂಥ ಗುಣ. ತುಂಬ ಕಾನ್ಫಿಡೆನ್ಸಿಂದ ನೀವು ಯಾವ ಅದ್ಭುತ ಆತ್ಮವಿಶ್ವಾಸದಿಂದ ನೀವು ರಂಗ ಪ್ರವೇಶ ಮಾಡ್ತೀರಿ, ಕೊನೆಯ ತನಕ ಇರ್ತೀರಿ. ಅದು ಎದುರಿಗೆ ಯಾವನೇ ಇದ್ಕೊಂಡು ಹೋಗ್ಲಿ ಅದು 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 ಖುಷಿ ಆಗ್ತದೆ. ಅದು ಹೌದು ಸರ್. ಆದರೆ ನನಗೂ ಎಲ್ಲ ಒಂದು ಕಡೆ ಸಾಕಾಗೋದಿಲ್ಲ ಅನ್ನಿಸ್ತಾ ಉಂಟು. ಅದು ಕಲಾವಿದ ನಿಜವಾದ ಗುಣ. ತೃಪ್ತಿ ಪಟ್ಟರೆ ಮುಗಿದೋಯ್ತು. ಯಾಕೆಂದರೆ ಈಗ ಇವತ್ತೇನೋ ಒಬ್ಬ ದೊಡ್ಡ ಅರ್ಥಧಾರಿಗಳು, ಈಗ ತೆಂಕಿನ ಸಾಧಾರಣ ಹೆಚ್ಚಿನ ದೊಡ್ಡ ದೊಡ್ಡ ತಾಳಮದ್ಲೆ ಅರ್ಥಧಾರಿಗಳ ಜೊತೆಗೆಲ್ಲ ನನ್ನ ವೇಷ ಆಗಿದೆ. ವೇಷ ಮುಗಿಸಿ ಬಂದಮೇಲೆ ಇದೊಂದು ಹೀಗೆ ಹೇಳ್ಬೋದಿತ್ತು, ಮತ್ತು ಸ್ವಲ್ಪ ಒಳ್ಳೇದು ಮಾಡ್ಬೋದಿತ್ತು ಅಂತ ಅನ್ನಿಸ್ತದೆ. ಅದು ಬೆಳೆಯುವವರ ಲಕ್ಷಣ. ಹೌದು ಹೌದು. ವಿದ್ಯಾಧರ್ ನೋಡಿ, ಚಿಟ್ಟಾಣಿಯವರು ಇವತ್ತು ಭಸ್ಮಾಸುರ, ಇವು ಚಿಟ್ಟಾಣಿಯವರು ಇವತ್ತಾದರೆ ಇನ್ನೊಂದು ಪ್ರಸಂಗ ಮತ್ತೆ ಭಸ್ಮಾಸುರ ಆದರೆ ಮತ್ತೊಂದಾದರೆ ಪ್ರತಿಯೊಂದರಲ್ಲಿ ಅವರು ಬೆಳೀತಿದ್ರು ಅಂತ. ಯಾಕೆಂದ್ರೆ ಇವತ್ತು ಮಾಡಿದ ಕಡಿಮೆ ಅಂತ ನಾಳೆ ಮಾಡಿದ ಕಡಿಮೆ ಅಂತ ನಾಡ್ದು. ಹಾಗೆ ನಿಮಗೆ ಇವತ್ತಿಗೂ ಅದು ಅನಿಸ್ತದೆ ಹೇಳಿದ್ರೆ ನೀವು ನಿಜವಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಮತ್ತೆ ನನಗೆ ಬರ್ತದೆ ಅಲ್ಲ ಅಂತ ತಿಳ್ಕೊಂಡ್ರೆ ಮುಗಿದೋಯ್ತು ಅಲ್ಲಿ. ಮತ್ತದು ಯಕ್ಷಗಾನ ದೊಡ್ಡ ಸಮುದ್ರ ಅಲ್ವ ಸರ್. ಅದು ಅದೇ ಮಾಡ್ಲಿಕ್ಕೆ ನಾನು ಇನ್ನೂ ಇವತ್ತಿಗೂ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ದಶರಥನ ಪಾತ್ರ ಮಾಡಿದ್ದೆ. ಯಾಕೆಂದರೆ ಆ ಪಾತ್ರ ದಶರಥ ಮತ್ತು ಸತ್ಯ ಹರಿಶ್ಚಂದ್ರ ಇಂಥ ವೇಷಗಳನ್ನು ಮಾಡುವಾಗ ಭಾಳ ವಯಸ್ಸಿನ ಇದು ಬೇಕು, ಅನುಭವವೂ ಬೇಕು, ನಮ್ಮ ಮುಖದಲ್ಲಿ ಆ ಭಾವನೆ ಬೇಕು. ಅದನ್ನು ತುಂಬಿಸೋದು ಭಾಳ ಕಷ್ಟ. ತುಂಬ ಒತ್ತಾಯ ಮಾಡಿದರು. ಒಂದು ದಿವಸ ಪೆರಡೂರು ಮೇಳದಲ್ಲಿ ಆರ್ಗೋಡು ಮೋಹನ್ದಾಸ್ ಶೆಣೈರ ದಶರಥ, ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಬರಲಿಲ್ಲ. ಕೊನೆಗೆ ಬೇರೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ ಸಂಪೂರ್ಣ ರಾಮಾಯಣ. ದಾರೇಶ್ವರ ಭಾಗವತರಿಲ್ಲ, ವಿದ್ಯಾಧರ ನೀನೇ ಮಾಡು, ನಾನೆಲ್ಲ ಹೇಳ್ಕೊಡ್ತೇನೆ ಅಂದರು. ಅನಿವಾರ್ಯಕ್ಕೂ ನನ್ನ 32 ವರ್ಷ ಸರ್ವಿಸ್ನಲ್ಲಿ ಒಂದು ದಿವಸ ದಶರಥ ಮಾಡಿದ್ದೆ. ತೀರಾ ಸಂಕಷ್ಟದಲ್ಲಿ 2 ಹರಿಶ್ಚಂದ್ರನ ಮಾಡಿದ್ದೆ. ನನಗೆ ಮಾಡಿದ ಮೇಲೆ ಅನ್ನಿಸ್ತು ನಾನು ಇಷ್ಟು ಬೇಗ ಮಾಡಬಾರ್ದು ಅದು ಅಂತ. ಮತ್ತೆ ಎಷ್ಟೇ ಒತ್ತಾಯ ಮಾಡಿದರೂ ನಾನು ಮಾಡಲಿಲ್ಲ. ಹಾಗಂತ ಇನ್ನೂ ಆಸೆ ಉಂಟು. ಒಂದು ದಶರಥ, ಆನಂತರ ಪರ್ವದ ಭೀಷ್ಮ ಎಲ್ಲ ಮಾಡಲಿಕ್ಕೆ ಒಂದೆರಡು ಪಾತ್ರ ಮಾಡಿಬಿಟ್ಟಿದ್ದೇನೆ. ಆದರೆ ಅದು ಇನ್ನು ಸಾಕಾಗಲಿಲ್ಲ, ನಾನು ಇನ್ನೂ ಬೆಳಿಬೇಕು ನಾನು ಅಂತ ಅನ್ನಿಸ್ತು. ಆನಂತರ ಸತ್ಯವಾನ ಸಾವಿತ್ರಿ ಯಮ ತುಂಬ ಕಡೆ ಕೇಳಿದ್ದಾರೆ. ನಾನು ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರ ಯಮನನ್ನು ನೋಡಿದ್ದೀನಿ. ತುಂಬ ಚಂದ, ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಆ ಪಾತ್ರ. ಅದನ್ನು ನಾನು ಅವರು ವಿಡಿಯೋ ಎಲ್ಲ ತರಿಸ್ಕೊಂಡು ಮೊನ್ನೆ ಒಂದು ಬೆಂಗಳೂರಲ್ಲಿ ಅದೇ ಸತ್ಯವಾನ ಸಾವಿತ್ರಿ ಆಯಿತು, ಅವ್ರದ್ದು ಪೂರ್ಣ ಆಟ ನೋಡ್ತಾ ಇದ್ದೇನೆ. ಅದು ಇನ್ನೂ 1-2 ವರ್ಷ ಹೋಗಬೇಕು ಮಾಡಲಿಕ್ಕೆ ಅಂತ ಆಸೆ ಉಂಟು, ಮಾಡಬೇಕು ಅಂತ. ಹೀಗೆ ಬೆಳಿಲಿಕ್ಕೆ ಅವಕಾಶ ಆಯಿತು. ಮತ್ತು ನನ್ನ ತಂದೆಯವರಿಗೆ ಭಾಳ ಆಸೆ ಇತ್ತು. ಕೊನೆಗೆ ಅವರು ಯಕ್ಷಗಾನ ಕಲಾವಿದನಾಗಿ ಹೊರಗಡೆ ಎಲ್ಲ ಹೇಳ್ತಾಯಿದ್ರು, ನನಗೊಂದು ಸಮಾಧಾನ ಕೊಟ್ಟ, ನನ್ನ ಹೆಸರೊಂದು ಉಳಿಸ್ತಾನೆ, ಹೀಗೆಲ್ಲ ಸಮಾಧಾನ ಆಯಿತು ಅಂತ. ಹೀಗೆ ಈಗ ಸಾಲಿಗ್ರಾಮ ಮೇಳಕ್ಕೆ ಹೋದ ಮೇಲೆ ಅಲ್ಲೊಂದು 4 ವರ್ಷ ತಿರುಗಾಟ ಮಾಡಿ ಮತ್ತು ಯಕ್ಷಗಾನ ಮೇಳದಿಂದ ನಾನು ಹೊರತುಪಡಿಸಿದೆ. ನಾನು ನನ್ನದೇ ಒಂದು ಸ್ವಂತ ತಂಡ ಕಟ್ಟಿಕೊಂಡು ಸ್ವಲ್ಪ ಕಾರ್ಯಕ್ರಮ ಕೊಡಲಿಕ್ಕೆ ಶುರು ಮಾಡಿದೆ. ಆಗ ತುಂಬ ಕಾರ್ಯಕ್ರಮಗಳು ಸಿಗ್ತಾಯಿತ್ತು. ಚಿಟ್ಟಾಣಿಯವರಿಂದ ಹಿಡಿದು ಸಾಧಾರಣ ತೆಂಕು ಬಡಿಗಿನ ಎಲ್ಲ ಕಲಾವಿದರನ್ನು ನಾನು ಕರೆಸಿ, ಮತ್ತು ಈಗ ಆಟ ಆಡಿಸುವವರು ಯಾರನ್ನು ಅಪೇಕ್ಷೆ ಪಡ್ತಾರೋ ಅಂಥವರನ್ನೇ ಕರೆಸಿ ನಾನು ಆಟ ಕೊಡ್ತಾಯಿದ್ದೆ. ಈಗ ನನ್ನ ತಂಡದಲ್ಲಿ ಇದ್ದವ್ರು ಮಾತ್ರ ಹೀಗೆ ಮಾಡಲಿಲ್ಲ. ಹಾಗಾಗಿ ನನಗೆ ತುಂಬ ಆಟ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಈ ಮಧ್ಯದಲ್ಲಿ ನಾಗಶ್ರೀ, ಅಶ್ವಿನಿ ಕೊಂಡದಕುಳಿ, ಅರ್ಪಿತಾ ಹೆಗಡೆ ಇವರೆಲ್ಲ ಯಕ್ಷಗಾನಕ್ಕೆ ಬಂದರು. ಆಗ ಅವರ ಅಷ್ಟು ಈ ಕಡೆ ಬರಲಿಲ್ಲವಾಗಿತ್ತು. ಯಕ್ಷಗಾನಕ್ಕೊಂದು ಹೊಸ ಬೆಳವಣಿಗೆ ಆಯಿತು. ಅದು ಅವರು ಸ್ವಲ್ಪ ವೇಷದಲ್ಲಿ ಮಿಂಚಿದರು. ಅವರನ್ನು ಈ ಕಡೆ ಯಕ್ಷಗಾನಕ್ಕೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡಕ್ಕೆ ಪರಿಚಯ ಮಾಡಿದ್ದು ನಾನೇ. ಆಗ ಮತ್ತೆ ಅವ್ರ ಕಾರ್ಯಕ್ರಮಗಳು ಸಿಕ್ತು. ಈ ಹಂತದಲ್ಲಿ ದಾಟ್ತಾ ಇರುವಾಗ ನಮಗೆ ಸ್ವಲ್ಪ ಹಣದ ಇದೆಲ್ಲ ಸ್ವಲ್ಪ ಹೆಚ್ಚಾಯಿತು. ಆಗ ಒಂದು ಮೇಳ ಮಾಡುವ ಅಂತ ಅನ್ನಿಸ್ತು. ಮೇಳ ಮಾಡಲಿಕ್ಕೆ ಮತ್ತೊಂದು ಕಾರಣ, ನನಗೊಂದು ಕಡೆ ಒಂದು ಸಣ್ಣ ಅಪಮಾನ ಆಗಿತ್ತು ಸರ್. ಒಂದು ಮಾನಸಿಕವಾಗಿ ನನಗೂ ನನ್ನ ತಂದೆಯವರು, ನಾನು ಒಬ್ಬನೇ ಇದ್ದಾಗ ಅಪಮಾನ ಆದರೆ ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ತಾ ಇರಲಿಲ್ಲ. ನನ್ನ ತಂದೆಯವರು ಒಟ್ಟಿಗಿರುವಾಗ ತಂದೆಯವರಿಗೆ ತಲೆ ತಗ್ಗಿಸುವಾಗ ರೀತಿಯಲ್ಲಿ ಒಂದು ಅಪಮಾನ ಆಯಿತು. ಅದಕ್ಕೊಂದು ಪ್ರತೀಕಾರ ಮಾಡಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಮೇಳ ಮಾಡಬೇಕು ಅನ್ನೋದಂತ ತಲೆಯೊಳಗೆ ಬಂದೋಯ್ತು. ಮಾಡುವಾಗ ನಿಮ್ಮಂಥ ನನ್ನ ಹಿತೈಷಿಗಳು ತುಂಬ ಜನ ಹೇಳಿದರು, ಬೇಡ ಬೇಡ ಬೇಡ, ಅದು ಭಾಳ ಹುಚ್ಚು ಸಾಹಸ ಅಂತ. ಮಾಡಿ ಮತ್ತೆ 2 ವರ್ಷ ಚೆನ್ನಾಗಿ ನಡೆದಿದೆ. ಹೌದು, ಭಾಳ ಚೆನ್ನಾಗಿ ನಡೆದಿತ್ತು. ಒಳ್ಳೆ ಮಾಡೆಲ್ ಆಗಿ ಮಾಡಿದ್ರು, ಮಾದರಿಯಾಗಿ ಮೇಳ ಮಾಡಿದ್ರು. ಹೌದು. ನಾನು ಮೇಳ ಕಲಾವಿದರು, ಮೇಳದ ಸೆಟ್ಟಿಂಗ್ ಎಲ್ಲ ಒಂದು ಭಾಳ ಅನುಭವ ಇದ್ದವರು ಮಾಡಿದ ರೀತಿಯಲ್ಲಿ ಎಲ್ಲರನ್ನು ಕೇಳಿಕೊಂಡು, ಕಲಾವಿದರಿಗೆ ಒಳ್ಳೆ ಸಂಬಳ, ಒಳ್ಳೆ ವಿಶ್ರಾಂತಿ ಸಿಗುವ ಹಾಗೆ ನಿಮ್ಮ ಸಮಗ್ರ ಯೋಜನೆ ಇದೆಯಲ್ಲ, ಅದು ಏನು ಮಾಡೋಕ್ಕಾಗ್ತದೆ? ಆಗಲಿಲ್ಲ. ಮತ್ತೆ ಸರ್ ನಾನು
ಕಲಾವಿದನಾಗಿ ನಾನೊಂದು ಮೇಳ ಮಾಡುವಾಗ ಯೋಚನೆ ಮಾಡಿದೆ, ಈ ಕಲಾವಿದರಿಗೆ ಒಂದು ಸಂಬಳ ನಾವೇ ಕೊಡದೇ ಇದ್ದರೆ ನಮಗೆ ಗೊತ್ತಾಗ್ತದೆ. ಈಗ ನಾನು ಒಂದು ಉಡುಪಿ ಕಾರ್ಯಕ್ರಮಕ್ಕೆ ನಾವು ಹೋದರೆ, ಒಂದು ಹಗಲು ಕಾರ್ಯಕ್ರಮಕ್ಕೆ ಹೋದರೆ ನಮ್ಮ ಖಾಲಿ ಮೇಳದ ಸಂಬಳ ಕೊಟ್ಟರೆ ನಾವು ಮನೆಗೆ ಬರುವಾಗ ಉಡುಪಿ ಕಾರ್ಯಕ್ರಮ ಮುಗಿಯುವಾಗ ನಮಗಲ್ಲಿ 8 ಗಂಟೆ 9 ಗಂಟೆ ಆಗ್ತದೆ ರಾತ್ರಿ. ಅಲ್ಲಿ ರೂಮ್ ಮಾಡ್ಕೊಂಡು ಉಳಿಬೇಕು. ಅದಲ್ಲ ಅಂತಾದರೆ ಹೊನ್ನಾವರ ಬಂದು, ಈಗೆಲ್ಲ ನಮ್ಮ ಸ್ವಂತ ವೆಹಿಕಲ್ ಇದೆ, ಆಗೆಲ್ಲ ಹೊನ್ನಾವರ ಬಂದು ಆಟೋ ಮಾಡ್ಕೊಂಡು ಹೋಗಬೇಕು. ಇದೆಲ್ಲ ಖರ್ಚುಗಳ ಲೆಕ್ಕ ಹಾಕಿದರೆ ಆ ಕೊಡುವ ಸಂಬಳಕ್ಕಿಂತ ಒಂದು 200 ರೂಪಾಯಿ ನಮ್ಮ ಕೈಯಂದೇ ಹೋಗ್ತಿತ್ತು. ಇದನ್ನೆಲ್ಲ ಯೋಚನೆ ಮಾಡಿ ನಾನು ಕಲಾವಿದರಿಗೆ ಸಂಬಳ ಸ್ವಲ್ಪ ಕಲಾವಿದರಿಗೆ ಜಂಪ್ ಮಾಡಿದ್ದು ನಾನು ಮೇಳ ಮಾಡಿದ್ದು ಅದನ್ನು ಮಾಡಿದ್ದೆ. ಆದರೆ ನನಗೆ ಮೇಳ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಆದರೆ ಕಲಾವಿದರು ಸಂಬಳ ಜಂಪ್ ಮಾಡಿದ್ದೆ. ಒಂದು 4-6 ಜನ ಕಲಾವಿದರನ್ನು ಮುಂಚೂಣಿಗೆ ತಂದಿದ್ದೆ ನಾನು. ಅವರು ಈಗ ಟೆಂಟ್ ಮೇಳದಲ್ಲಿ ಒಳ್ಳೆ ವಿಜೃಂಭಿಸ್ತಾ ಇದ್ದಾರೆ, ಆ ಖುಷಿ ಉಂಟು ನನಗೆ. ಯಾಕಂದರೆ ಅವರು ಬಯಲಾಟದಲ್ಲೇ ಇದ್ದವರು. ನಾನು ಮೇಳ ಮಾಡಿದ ಮೇಲೆ ಅವರ ಪ್ರತಿಭೆ ಹೊರಬರಲಿಕ್ಕೆ ಒಂದು ಸಾಧ್ಯ ಆಯಿತು. ನನ್ನಿಂದ ಅವರೊಂದು ಬೆಳಕಿಗೆ ಬಂದರು ಹೇಳೋದೊಂದು ಸಮಾಧಾನ ಉಂಟು. ನನಗೆ 2ನೇ ವರ್ಷದಲ್ಲಿ ಏನಾಯಿತು, ನನ್ನ ಮೇಳ ತಿರುಗಾಟ ಆಗುವಾಗ ಮಾರ್ಚ್ 5ನೇ ತಾರೀಕು 2ನೇ ವರ್ಷ ತಿರುಗಾಟ, ನನ್ನ ತಂದೆಯವರು ತೀರ್ಕೊಂಡು ಬಿಟ್ಟರು. ಆರೋಗ್ಯ ಕೆಟ್ಟು ಏನು ಮಾಡಿದ್ರು ಆಗಲಿಲ್ಲ. ಸಿರ್ಸಿ ಹಾಸ್ಪಿಟ್ಲ್ TSS ಕರ್ಕೊಂಡೋಗಿ ಆಗಲಿಲ್ಲ. ಅದೊಂದು ಸ್ವಲ್ಪ ಆಘಾತ ಆಯಿತು. ತಂದೆಯವರು ತೀರ್ಕೊಂಡು ಒಂದೇ ವಾರದಲ್ಲಿ ಹುಡುಗೋಡು ಚಂದ್ರಹಾಸ ನಮ್ಮದೇ ಮೇಳದ ರಂಗಸ್ಥಳದಲ್ಲಿ ತೀರ್ಕೊಂಡ್ರು. ತುಂಬ ಬೇಜಾರಾಗೋಯ್ತು. ಅದು 2 ಸಾವು ಶಾಕ್ ಆಯಿತು ನನಗೆ. ಮತ್ತು ನನಗೆ ಮೇಳ ಲಾಸ್ ಆದರೂ ಒಂದಿಷ್ಟು ಜನ ದಾನಿಗಳು ಭಾಳ ಹೇಳಿದರು, ನನ್ನನ್ನು ಭಾಳ ಪ್ರೀತಿ ಮಾಡುವವರು, ನೀವಿದ್ದ ನಷ್ಟದ ಬಗ್ಗೆ ಆಲೋಚನೆ ಮಾಡಬೇಡಿ ಜಲವಳ್ಳಿಯವರೇ, ನಾವಿದ್ದೇವೆ, ನೀವೊಂದು ಇನ್ನೊಂದು 4 ವರ್ಷ ಮುಂದುವರಿಸಿ ನಡೆಸಿ ಅಂತ ಹೇಳಿದರು. ನಾನು ಕೊನೆಗೆ ನನ್ನ ತಂದೆಯವ್ರ ಸಾವು ಮತ್ತು ಚಂದ್ರಹಾಸ ನಮ್ಮ ರಂಗಸ್ಥಳದಲ್ಲೇ ಇದ್ದಾಗ ಹಾರ್ಟ್ ಫೇಲ್ ಆಗಿದ್ದು ತುಂಬ ನೋವಾಯಿತು. ಅದು ಶಾಕ್ ಆಯಿತು ನನಗೆ. ಅದು ಬೇಡವೇ ಬೇಡ ಅಂತ ಅನಿಸ್ತು. ನಾನು ಎಲ್ಲಿವರೆಗೆ ಕೇಳಿದರೆ ಆ ರಂಗಸ್ಥಳದ ಬಗ್ಗೆ ನನಗೆ ಜಿಗುಪ್ಸೆ ಬಂದೋಯ್ತು. ಬೇರೆ ಕಾರಣ ಅಲ್ಲ, ಅದು ಮನಸ್ಸು ಮುರಿದು ಹೋಯ್ತು. ಅಲ್ಲಿಗೆ ನಾನು ಮತ್ತೆ ಬೇರೆ ತೀರ್ಮಾನ ಮಾಡಲಿಲ್ಲ. ನಾನು ಮನೆಗೆ ಬಂದು ಆ ವರ್ಷದ ಸೇವೆ ಆಯಿತು, ನಷ್ಟ ಆಯಿತು. ಕೊನೆಗೆ ಸ್ವಲ್ಪ ಏನೇನೋ ಮಾಡಿ ಸಾಲ ಎಲ್ಲ ತಂದು ಕಲಾವಿದರ ಲೆಕ್ಕಾಚಾರ ಮಾಡಿ ಇಡಗುಂಜಿಯಲ್ಲಿ ಸೇವೆ ಆಟ ಮಾಡಿದೆ. ಅದೇ ದಿವಸ ತೀರ್ಮಾನ ಮಾಡಿದೆ, ಸಾಕು ಮೇಳ ಇನ್ನೂ ನಡೆಸುವುದಿಲ್ಲ, ಯಾರನ್ನೂ ಕೇಳಲಿಕ್ಕೆ ಹೋಗಲಿಲ್ಲ. ನನ್ನಷ್ಟಕ್ಕೆ ನಾನು ತೀರ್ಮಾನ ಮಾಡಿ ಮೇಳ ನಿಲ್ಲಿಸೋದು ಅಂತ ಮಾಡಿದೆ. ಮೇಳ ನಿಲ್ಲಿಸಿದ ಮೇಲೆ ಒಂದು 25-30 ಲಕ್ಷ ರೂಪಾಯಿ ಸಾಮಗ್ರಿಗಳೆಲ್ಲ ಇತ್ತು. ಮೇಳದ ಟೆಂಟು, ಅದು ಕಬ್ಬಿಣ ಕುರ್ಚಿ, ಅದು ಇದು ಎಲ್ಲ. ನಾನು ಮೇಳ ನಿಲ್ಲಿಸಿದ್ದಕ್ಕೂ ಅದೇ ವರ್ಷದ ಬೇಸಿಗೆಯಿಂದ ಲಾಕ್ಡೌನ್, ಕೊರೋನಾ. ನಾನು ಮೇಳ ನಡೆಸಿದ್ರೆ ಮತ್ತೂ ನಷ್ಟಕ್ಕೆ ಬೀಳ್ತಿದ್ದೆ. ಆಗ ನನಗೆ ಸಮಾಧಾನ ಆಯಿತು, ನಾನು ಮೇಳ ನಿಲ್ಲಿಸಿದ್ರಿಂದ ನಾನು ಬದುಕಿದೆ ಅಂತ. ಮತ್ತು ನಾನು ಒಬ್ಬ ಕಲಾವಿದನಾಗಿ ಮೇಳ ಮಾಡೋದ್ರಿಂದ ನನಗೆ ಆಟ ಸಿಕ್ತು, ಅಭಿಮಾನಿಗಳ ಕೈ ಹಿಡಿದರು, ನಷ್ಟ ಆಗಿದೆ ಅಂತ ಗೊತ್ತಾದ ಮೇಲೆ ತುಂಬ ಜನ ಬಂದು ಹಣ ಕೊಟ್ಟರು. ಹೀಗೆಲ್ಲಾಗಿ ನಾನು ಪಾರಾಗಿಬಿಟ್ಟೆ. ಮತ್ತು ನನಗೆ ಒಳ್ಳೆ ಸಂಬಳ ಆಗಿ ಮೇಳಕ್ಕೆ ನಾನು ಸೇರ್ಕೊಂಡ್ಬಿಟ್ಟೆ, ಪೆರಡೂರು ಮೇಳಕ್ಕೆ. ಆದರೆ ವ್ಯಾವಹಾರಿಕ ಸೋಲು ಯಾವತ್ತೂ ಸೋಲಲ್ಲ. ಹೌದು, ಒಂದು ಪರಂಪರೆಯನ್ನು ಉಳಿಸಿದಲ್ಲ, ಹೌದು, ಅದು ದೊಡ್ಡ ಸಂಗತಿ. ಮತ್ತು ಸಂಘಟನೆ, ಕಲಾವಿದ ಎರಡೂ ಆಗೋದಿಲ್ಲ. ಶಂಭು ಹೆಗಡೆ ಸೋತಿದ್ದಾರೆ, ತುಂಬ ಜನ ಸೋತಿದ್ದಾರೆ. ಆಗೋದಿಲ್ಲ. ನನ್ನ ವೇಷದ ಮೇಲೂ ಪರಿಣಾಮ ಆಗಿತ್ತು, ವೇಷದ ಮೇಲೂ ಪರಿಣಾಮ ಆಗ್ತದೆ. ಯಾಕಂದರೆ ಈ ಹಗಲು ರೆಸ್ಟೇ ಇಲ್ಲಪ್ಪ, ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಆಗ ರಾತ್ರಿ ವೇಷ ಮಾಡುವಾಗ ಅಯ್ಯೋ ಯಾಕೆ ವೇಷ ಮಾಡಬೇಕು, ಆ ಪರಿಸ್ಥಿತಿಯಲ್ಲಿ ರಂಗಸ್ಥಳಕ್ಕೆ ಜೀವ ಸಂಕಟದಲ್ಲಿ ಹೋಗೋದಾಗಿತ್ತು. ಶಂಭು ಹೆಗಡೆ ಅವರು ರಾತ್ರಿ 10 ಗಂಟೆಗೆ ವೇಷಕ್ಕೆ ಕೂರುವಾಗ ಅವ್ರ ಮೇಳದವರು ಒಬ್ಬರು ಭಾಳ ದೊಡ್ಡ ಕಲಾವಿದರು, ದುಡ್ಡು ಇಟ್ಟುದಿದ್ರೆ ವೇಷ ಕಟ್ಟುವುದಿಲ್ಲ. ಅಲ್ಲಿ ಗೇಟ್ನಲ್ಲಿ ದುಡ್ಡಿಲ್ಲ, ಎಲ್ಲಿಂದ ಕೊಡ್ತೀರಿ ಅಂತ ಶಂಭು ಹೆಗಡೆ ಅವರು ಸ್ವತಃ ಅವ್ರ ಬಾಯಿಂದ ನನಗೆ ಹೇಳ್ತಾ ಇದ್ರು. ಭಾಳ ದೊಡ್ಡ ಕಲಾವಿದರು, ಅವ್ರ ಮೇಳದವರೇ, 2ನೇ ವೇಷದ ಕಲಾವಿದರು. ಅವರಿಗೆ ದುಡ್ಡು ಇಟ್ಟರೆ ಮಾತ್ರ ವೇಷ ಕಟ್ಟುವರು ಅಂತ. ಅಲ್ಲಿ ಗೇಟ್ನಲ್ಲಿ ಕಲೆಕ್ಷನ್ ಒಂದು 200 ರೂಪಾಯಿ 300 ರೂಪಾಯಿ ಆಗದೆ ಇರುವ ಮೊದಲು ವೇಷ ಕಟ್ಟಬೇಕು. ಅವರು ಮೊದಲನೇ ಪ್ರವೇಶ ಕಟ್ಟೋದಿಲ್ಲ ಅಂತ ಕೂತ್ಕೊಂಡ ಅಂಥ ಕಹಿ ಸಂದರ್ಭಗಳು ಬರುವಾಗ ನೀವು ಸಕಾಲದಲ್ಲಿ ನಿರ್ಣಯ ತಗೊಂಡ್ರಿ, ಜೀವನದ ಬಂಡವಾಳ ಆಯಿತು ಬಿಡಿ. ನನಗೆ ಮುಂದಿನ ಗೆಲುವಿನ ಸುದ್ದಿಯನ್ನು ಹೇಳಿ. ನನಗೆ ಅಲ್ಲಿಂದ ನಾನು ಮತ್ತೆ ಮೇಳಕ್ಕೆ ಸೇರ್ಪಡೆ ಆದೆ ಮತ್ತು ಆಟಗಳು ಸಿಗ್ಲಿಕ್ಕೆ ಪ್ರಾರಂಭ ಆಯಿತು. ನನಗೆ ಮತ್ತೆ ತೊಂದರೆ ಆಗಲೇ ಇಲ್ಲ. ಅಲ್ಲಿಂದ ಈಗ ಮೆಕ್ಕೆಕಟ್ಟು ಮೇಳ ಅಂತ ಹೊಸ ಮೇಳ ಆಯಿತು. ಅಲ್ಲಿಗೆ ನಾವು ಒಂದು 4-6 ಜನ ಕಲಾವಿದರಲ್ಲಿಗೆ ಸೇರಿಕೊಂಡು ಆ ಮೇಳವು ಅಂದರೆ ದೊಡ್ಡ ಸಾಧನೆ ಆಯ್ತದೆ. ಕಳೆದ ವರ್ಷ ಒಳ್ಳೆ ತಿರುಗಿ ಎಲ್ಲಿ ಕೇಳಿದ್ರು ಮೆಕ್ಕೆಕಟ್ಟು ಮೇಳದ ಆಟ ಅಂತ ಹೇಳೋರು. ಮೊದಲೆಲ್ಲ ದೊಡ್ಡ ಒಳ್ಳೆ ಆಟ ಇದ್ರೆ ಚಾಂಗ್ಡೆಯವ್ರಿಗೆ ವ್ಯಾಪಾರನೇ ಇರಲಿಲ್ಲ. 9 ಗಂಟೆ ಕೂತ್ರೆ ಬೆಳಗ್ಗೆ 5 ಗಂಟೆವರೆಗೆ ಹೇಳುವುದೇ ಇಲ್ಲ ಪ್ರೇಕ್ಷಕರು. ಹೌದೌದು, ಅದು ಭಾಳ ಆಶ್ಚರ್ಯ. ಯಕ್ಷಗಾನ ಒಂದು ಕಡೆ ಹಾಗಾಗ್ತಾ ಉಂಟು ಹೀಗಾಗ್ತಾ ಉಂಟು ಅಂತ ಕೂಗಿದ್ರು ಅದಿಲ್ಲ. ಯಕ್ಷಗಾನದ ನೋಡಿ, ಈಗ ಮತ್ತೆ ಈ ವರ್ಷ ಮತ್ತೊಂದು ಹೊಸ ಮೇಳ ಆಯಿತು. ಈಗ ಒಬ್ಬ ಕಲಾವಿದ ಮನೆಯಲ್ಲಿಲ್ಲ, ಒಬ್ಬ ಕಲಾವಿದ ಆಟಕ್ಕೆ ಸಿಗುವುದಿಲ್ಲ, ಆ ರೀತಿ ಎಲ್ಲ ಮೇಳಕ್ಕೆ ಹೋಗಿದ್ದಾರೆ. ಮೆಕ್ಕೆಕಟ್ಟು ಮೇಳ ವಿಜೃಂಭಣೆ ಆಯಿತು. ಈಗ 2ನೇ ವರ್ಷ ತಿರುಗಾಟಕ್ಕೂ ನಾವೆಲ್ಲ ಇದ್ದೇವೆ. ನನ್ನ ಬದುಕು ಭಾಳ ಸಂತೋಷವಾಯಿತು. ಈಗ ಏನೂ ತೊಂದರೆ ಇಲ್ಲ, ದೇವರ ಅನುಗ್ರಹದಿಂದ ಒಳ್ಳೆ ರೀತಿಯಲ್ಲಿ ಆಗಿದೆ. ಮತ್ತು ಸರ್, ನನಗಿದು ಈ ಅಕಾಡೆಮಿ ಸದಸ್ಯತ್ವ ಅನ್ನೋದು ನನಗೆ ಭಾಳ ಆಶ್ಚರ್ಯದ. ನನಗೆ ನಿರೀಕ್ಷೆ ಇರಲಿಲ್ಲ, ನಾನು ಅದ್ರ ಬಗ್ಗೆ ಪ್ರಯತ್ನವೂ ಮಾಡಿರಲಿಲ್ಲ.
ಮತ್ತು ಹೀಗೊಂದು ಸದಸ್ಯತ್ವ ನಮಗೆಲ್ಲ ಬರ್ತದೆ ಹೇಳೋದ್ರ ಬಗ್ಗೆ ನಾನು ಕಲ್ಪನೆ ಸಹಿತ ಮಾಡ್ಕೊಳ್ಳಿಲ್ಲ. ನನಗೊಂದು ದಿವಸ ಅಕಾಡೆಮಿಯಿಂದ ಫೋನ್ ಬಂತು, ನಿಮ್ಮ ಸದಸ್ಯತ್ವ ಅಂಗೀಕಾರ ಆಗಿದೆ, ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ, ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕಳಿಸಿ ಅಂದರು. ನನಗೆ ಎಂಥದ್ದು ಹೇಗಾಯಿತು ಹೀಗೆಲ್ಲ ಆಶ್ಚರ್ಯ ಆಯಿತು. ಮತ್ತು ಕೊನೆಗೆ ಅಧ್ಯಕ್ಷರೇ ಫೋನ್ ಮಾಡಿದರು, ತಲ್ಲೂರು ಶಿವರಾಮ್ ಶೆಟ್ಟರು ಅಂತ, ನಂಗೆ ಭಾಳ ಪರಿಚಯ ಇದ್ದವರು. ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಆಯಿತು. ಕೊನೆಗೆ ನಮ್ಮ ಕ್ಷೇತ್ರದ ಶಾಸಕರು ಈಗ ಸಚಿವರು ಪ್ರಯತ್ನ ಮಾಡಿದರು, ಅವರು ನನ್ನನ್ನು ಆಯ್ಕೆ ಮಾಡಿ ನನ್ನನ್ನು ಗುರುತಿಸಿದ್ದಾರೆ. ಅದೊಂದು ಭಾಳ ಸಂತೋಷ. ನನಗೆ ಈ ಸದಸ್ಯತ್ವ ಸಿಕ್ಕಿದಾಗ ಸಂತೋಷ ಆಗಲಿಕ್ಕೆ ಒಂದು ಕಾರಣ ಅಂದರೆ ನನ್ನ ತಂದೆಯವ್ರಿಗೆ ಸದಸ್ಯತ್ವ ಆಗಿತ್ತು. ಅವರು ತೀರ್ಕೊಳ್ಳಿಕ್ಕೆ ಒಂದು 2-3 ತಿಂಗಳ ಇರುವಾಗ ಅವರನ್ನು ಮತ್ತು ನಮ್ಮ ಕರ್ಕಿ ಪ್ರಭಾಕರ್ ಭಂಡಾರಿಯವರನ್ನು ಆಯ್ಕೆ ಮಾಡಿದರು. ಅಲ್ಲಿಂದ ಫೋನ್ ಬಂತು, ಹೀಗೀಗೆ ನಿಮ್ಮನ್ನು ಸದಸ್ಯತ್ವಕ್ಕೆ ಆಯ್ಕೆ ಮಾಡಿದ್ದೇವೆ, ನೀವು ಬೆಂಗಳೂರಿಗೆ ಬರಬೇಕು ಅಂತ. ತಂದೆಯವರಿಗೂ ಎದ್ದು ಓಡಾಡಲಿಕ್ಕೆ ಆಗೋದಿಲ್ಲ, ಪ್ರಭಾಕರ್ ಭಂಡಾರಿಯವರಿಗೂ ಎದ್ದು ಓಡಾಡಲಿಕ್ಕೆ ಆಗೋದಿಲ್ಲ. ಕೊನೆಗೆ ನಾವೇನು ಮಾಡಬೇಕು ಅಂತ ಅವರು ರಿಜಿಸ್ಟರ್ ಹತ್ರ ಕೇಳಿಕೊಂಡು, ಹೀಗೆ ಸಮಸ್ಯೆ ಉಂಟು, ಕರ್ಕೊಂಡು ತಿರುಗಬೇಕಾಗ್ತದೆ, ಅದು ಆಗಲಿಕ್ಕಿಲ್ಲ, ಹಾಗೆ ರಾಜೀನಾಮೆ ಪತ್ರ ಅಂತ ಮಾಡಿ ಅಂತ ಅವರನ್ನು ರಾಜೀನಾಮೆ ಕೊಡಿಸಿ ನಾವು ಅಲ್ಲಿ ಇದು ಮಾಡಿದ್ದು. ಬಹುಶಃ ಈಗ ನನ್ನ ತಂದೆಯವರಿದ್ದರೆ ಭಾಳ ಖುಷಿ ಪಡ್ತೀವಿ, ಖುಷಿ ಪಡ್ತಾರೆ. ತನ್ನಿಂದ ಆಗದೇ ಇದ್ರು ಮಗನಿಗೊಂದು ಅದು ಸಿಕ್ಕಿತ್ತು ಅಂತ. ಏನು ಮಾಡೋಣ, ಅವರು ಇಟ್ಕೊಳ್ಳೋ ಯೋಗ ನಮಗಿಲ್ಲ. ಆದರೂ ಈ ಸದಸ್ಯತ್ವದ ಗೌರವ ಏನುಂಟು ಅದು ನನ್ನ ತಂದೆಯವರಿಗೆ ಸೇರಿದ್ದು ಅಷ್ಟೇ. ಸರಿಯಾದ್ದೆ. ಹೌದು ಸರ್. ಏನು ಮಾಡ್ಬೋದು ನಿಮ್ಗೇನಾದ್ರು ಒಂದು ಐಡಿಯಾ? ಯಾಕಂದ್ರೆ ನೀವು ಸಾಕಷ್ಟು ಎಲ್ಲ ರೀತಿಯಿಂದ ಅನುಭವ ಇದೆ. ನಿಮ್ಮ ಮನೆಯವರು ಕೂಡ ಅದನ್ನು ಹೇಳಬೇಕು, ನೀವು ಯಕ್ಷಗಾನದಲ್ಲಿ ನಿಮ್ಮ ಮಕ್ಕಳು, ನೀವು ಕ್ಲಾಸು. ಹೌದು ಸರ್, ಅದನ್ನು ಒಂದಿಷ್ಟು ಹೇಳಿ. ಹೌದು ಸರ್, ನನಗೆ ತಂದೆಯವರಿಗೆ ತುಂಬ ಆಸೆ ಇತ್ತು. ಅವರು ತುಂಬ ಯಕ್ಷಗಾನದ ವೃತ್ತಿ ಕಲಾವಿದನಾಗಿ ನಿವೃತ್ತಿ ಆದಮೇಲೆ ಯಾವತ್ತೂ ನನ್ನ ಹತ್ರ, ಮಗ ನನ್ನ ಹೆಸರಲ್ಲಿ ಒಂದು ಹಾಲ್ ಮಾಡಬೇಕು ನೋಡು ಅಂತ ಹೇಳ್ತಿದ್ರು. ಯಕ್ಷಗಾನದ ಒಂದು ಹಾಲ್, ಮತ್ತು ಒಂದು ಯಕ್ಷಗಾನ ಶಾಲೆ ಮಾಡಬೇಕು, ನಮ್ಮ ಇದರಲ್ಲೇ ನಿಂತೋಗಬಾರ್ದು. ಶಂಭು ಹೆಗ್ಡೆಯರೆಲ್ಲ ಮಾಡಿದಾಗೆ ಒಂದು ಯಕ್ಷಗಾನ ಶಾಲೆ, ನಮ್ಮಿಂದ ಒಂದಿಷ್ಟು ಜನರ ಮಕ್ಕಳಿಗೆ ಯಕ್ಷಗಾನ ನಾವು ಕಲಿಸುವಾಗಿ ಅದೊಂದು ಮಗ ನೀನು ಪ್ರಯತ್ನ ಮಾಡಿ ಮಾಡಬೇಕು ಹೇಳ್ತಾ ಇದ್ರು. ನಮಗೆ ಹಾಲ್ ಮಾಡಲಿಕ್ಕೆ ತುಂಬ ಪ್ರಯತ್ನ ಮಾಡಿದೆ, ಮತ್ತು ಅದಾಗಲಿಲ್ಲ. ಈಗಲೂ ಈಗ ಸ್ವಲ್ಪ ದಾನಿಗಳನ್ನು ಹಿಡಿದ್ರೆ ಮಾಡ್ಬೋದು, ಈಗ ಅದ್ರ ಬಗ್ಗೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಕೊನೆಗೆ ಕ್ಲಾಸನ್ನು ಶುರು ಮಾಡಬೇಕು ಅಂತ ನಾನು ಫಸ್ಟ್ ನಮ್ಮ ಜಲವಳ್ಳಿಯಲ್ಲಿ ಮತ್ತು ಕೌಲಕ್ಕಿಯಲ್ಲಿ ತಂದೆಯವರಿದ್ದಾಗ ತಂದೆಯವ್ರ ಕೈಯಲ್ಲೇ ಉದ್ಘಾಟನೆ ಮಾಡಿಸಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆ. ಆಗ 40-50 ಜನ ಹುಡುಗರಿದ್ದರು ಒಂದೊಂದು ಕ್ಲಾಸಲ್ಲಿ. ಅನಂತರ ಮುಗುವ ಗಣೇಶ್ ನಾಯ್ಕ್, ಅನಂತರ ಧರ್ಮಶಾಲೆ ಗಜಾನನ, ಹೌದು, ಮತ್ತು ಕಡತೋಕ ಮಂಜಾತ್ ಭಂಡಾರಿ, ಈ 3 ಜನರನ್ನು ಆಯ್ಕೆ ಮಾಡಿದೆ ಕಲಿಸಲಿಕ್ಕೆ. ನನಗೆ ತುಂಬ ಕಾರ್ಯಕ್ರಮ ಇರೋದ್ರಿಂದ ನನಗೆ ಕಲಿಸ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಅಲ್ಲಿ ಹೊಣೆಗಾರಿಕೆ ನೋಡ್ಕೊಳ್ಳಿಕ್ಕೆ ನನ್ನ ಹೆಂಡತಿಯನ್ನೇ ಇದು ಮಾಡಿದೆ. ಅವಳಿಗೆ ಯಕ್ಷಗಾನ ತುಂಬ ಆಸಕ್ತಿ, ಮದುವೆಗಿಂತಲೂ ಮೊದಲು ವೇಷ ಮಾಡ್ತಿದ್ದಳು, ಭಾಳ ಆಸಕ್ತಿ, ವೇಷ ತುಂಬ ಮಾಡಿದ್ದಾಳೆ. ಈಗ ಕಳೆದ ವರ್ಷದಿಂದ ಭಾಗವತಿಗೆ ಕಲಿತಾ ಇದ್ದಾಳೆ. ಈಗ ಅವಳೇ ಭಾಗವತಿಗೆ ಮಾಡ್ತಾಳೆ ಕ್ಲಾಸಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾಳೆ. ಮಕ್ಕಳಿಬ್ಬರು ವೇಷ ಮಾಡ್ತಾರೆ, ಭಾಳ ಆಸಕ್ತಿ ಉಂಟು. ಈಗ ಕೌಲಕ್ಕಿ ಕ್ಲಾಸಲ್ಲಿಯೂ ಎಲ್ಲ ಜಲವಳ್ಳಿ ಕ್ಲಾಸಲ್ಲಿ ಎಲ್ಲ ಸೇರಿ ಒಂದು 40 ಜನ ಹುಡುಗರು ಕಲಿತಾ ಇದ್ದಾರೆ. ಮತ್ತು ಸ್ವಲ್ಪ ಈಗ ಜಾಬಲ್ಲಿದ್ದವರು, ನಾನು ಪ್ರತಿ ಆದಿತ್ಯವಾರ ಶನಿವಾರ ಮಾತ್ರ ಕ್ಲಾಸ್ ಮಾಡ್ತೇನೆ. ಕಾಲೇಜ್ ಹುಡುಗರು ಮತ್ತು ಜಾಬಲ್ಲಿದ್ದವರೇ ಇರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಸರ್ಕಾರದಿಂದ ನಾನು ಯಾವುದನ್ನು ಇನ್ನೂ ಪ್ರಯತ್ನ ಮಾಡಲಿಲ್ಲ, ಕ್ಲಾಸಿಗೆ ಆಗಲಿ ಮತ್ತೊಂದಕ್ಕೆ. ನಾನು ಮಕ್ಕಳಿಂದ ಒಂದು ಮಿನಿಮಮ್ ಆಗಿ ಅವ್ರ ಖರ್ಚಿಗೆ ಹುಟ್ಟುವಷ್ಟು ತಗೊಂಡು ಮತ್ತು ನನ್ನ ಕೈಯಂದೇ ಹಾಕಿ ಮಾಡ್ತಾ ಇದ್ದೇನೆ. 4 ಜನ ಕಲಾವಿದರು ಬಂದರೂ ಅದು ದೊಡ್ಡ ಕೊಡುಗೆ. ಹೌದು ಸರ್. ಮತ್ತು ನನಗೆ ಅದು ನನ್ನ ತಂದೆಯವರ ಆಸೆ ಆದ್ದರಿಂದ ಅದು ನನ್ನಿಂದಲೇ ಕೊಡಲ್ಪಡಲಿ. ಈಗ ದೇವರು ನನಗೆ ಒಳ್ಳೆ ದುಡಿಮೆ ಕೊಟ್ಟಿದ್ದಾನೆ ಹೇಳೋದು ಒಂದು ಆಸೆ. ಮತ್ತು ತಂದೆಯವರ ಹೆಸರಿನಲ್ಲಿ ಒಂದು 10,000 ರೂಪಾಯಿ ಕೊಟ್ಟು ಒಂದು ಪ್ರಶಸ್ತಿಯನ್ನು ನಾನೇ ಕೊಡ್ತಾ ಇದ್ದೀನಿ. ಅಷ್ಟು ಸಾಕು. ಅದು ನಾನು ನನ್ನ ದುಡಿಮೆ ಹಣವನ್ನೇ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಮಾಡ್ತಾ ಇದ್ದೀರಿ ನೀವು ಅಲ್ಲಿ. ಅದು ಭಾಳ ವರ್ಷಕ್ಕೊಂದು ಸಾರಿ ಆ ಕಾರ್ಯಕ್ರಮ ದೊಡ್ಡ ಮಾಡಬೇಕು ಅಂತಿಲ್ಲ. ಮೊನ್ನೆ ಆನಂದಾಸಿಗಾರ್ ಬಂದು ಅವರ ಆದಾಯಕ್ಕೆ ಸಂಬಂಧಪಟ್ಟಾಗ ಅವರು ಮಾಡಿದರು. ನೀವು ಸಭಾಗೃಹ ಸುದ್ದಿ ಹೇಳಿ ನನಗೂ ತುಂಬ ಅನಿಸ್ತದೆ. ಈಗ ಕೆರಮನೆಯವರು ಅವರ ಮಿತಿಯಲ್ಲಿ ಮಾಡಿದರು. ಹಾಗೆ ಒಂದು ಸಣ್ಣದು ಚಿಟ್ಟಾಣಿಯವ್ರ ಮನೆಯವರಿಗೂ ಹೇಳಿದ್ದೆ, ಅದು ಯಾಕೋ ಯಾರ ದುರ್ದೈವೋ ಗೊತ್ತಿಲ್ಲ, ಅದು ಪೂರ್ಣ ಆಗಲಿಲ್ಲ. ಒಂದು ಹಾಲ್, ಒಂದು ಸಣ್ಣದು 20-20 ಒಂದು ಹಾಲು, ಅಲ್ಲಿ ವೇಷಭೂಷಣಗಳು, ಅವರು ಬಳಸಿರ್ತಕ್ಕಂಥದ್ದು ಫೋಟೋಗಳು, ಮತ್ತು ವಿಡಿಯೋ, ಒಂದು ಟಿವಿ ಒಂದು ಇಟ್ಕೊಂಡು, ಒಂದು ಸ್ಕ್ರೀನ್ ಇಟ್ಕೊಂಡು ಆಟ ನೋಡಲಿಕ್ಕೆ ಬಂದು ಕೂತ್ಕೊಂಡು ಒಂದು ದಿವಸ ಆಟ ನೋಡಲಿಕ್ಕೆ, ಹಾಗೆ ಬೇಕಾದಷ್ಟು ಸಿಡಿಗಳು ಪೆನ್ ಡ್ರೈವ್ಗಳು ಸಿಗ್ತದೆ. ಅದನ್ನ ತೋರಿಸುವಂಥ ಒಂದು ವ್ಯವಸ್ಥೆ ಆದರೆ ಬಹಳ ದುಡ್ಡು ಬೇಕಾಗೋದಿಲ್ಲ. ಸಭಾಗೃಹ ಕಟ್ಟಬೇಕು ಅಂತಿಲ್ಲ, ಒಂದು ನೆನಪಿಗೆ ಒಂದು ಗುಡಿ ಇದ್ದಾಗ ಆ ಗುಡಿಯಲ್ಲಿ ನೀವು ಒಂದು ಮೂರ್ತಿ ಮಾಡಿ ಜಲವಳ್ಳಿ ವೆಂಕಟೇಶ್ವರದು ನೀವು ಇಡಬೇಕಾದಂಥ ಅಗತ್ಯ ಇಲ್ಲ. ಅದನ್ನು ಅದೇ ಒಂದು ಸಣ್ಣ ಕೋಣೆ ಅದೊಂದು ಗುಡಿ ಹಾಗೆ ಆಗ್ತದೆ.
ಗುಡಿ ಹಾಗೆ ಅಂಥದ್ದನ್ನು ಹಾಸ್ಯಗಾರರಿಗೂ ಹೇಳಿದ್ದೇನೆ ನಾನು, ಅದನ್ನು ನಿಮಗೂ ಹೇಳ್ತಾ ಇದ್ದೇನೆ. ಚಿಟ್ಟಾಣಿ ಮನೆಯವರು ಅದನ್ನು ಮಾಡಬೇಕು. ಮನೆ ಅಂಗಳದ ಬಿಲ್ಡಿಂಗ್ ಆಯಿತು, ಅದು ಆಮೇಲೆ ಏನೇನೋ ಆಗಬಾರ್ದೆಲ್ಲ ಆಯಿತು, ಆಗಲಿಲ್ಲ. ಚಿಟ್ಟಾಣಿಯವರೆಲ್ಲ ಪ್ರಶಸ್ತಿಗಳು, ಸನ್ಮಾನಗಳು, ಫೋಟೋಗಳು, ಅವರ ಧ್ವನಿಮುದ್ರಿಕೆಗಳು ಅದಿದ್ದರೆ ನಾಳೆ ಯಾರಿಗೋ ನೋಡಬೇಕು ಅನಿಸ್ತು, ದರ್ಶನ ಆಗ್ತದೆ. ಹೌದು ಸರ್. ಈಗ ಒಂದು 60-70 ಒಬ್ಬರ ಹತ್ರನೇ ಒಂದು 60-70 ಸಿಡಿಗಳಿದ್ದಾವೆ. ಚಿಟ್ಟಾಣಿಯವ್ರದ್ದು ಹೆಚ್ಚಿದೆ, ಅದರಲ್ಲಿ ಜಲವಳ್ಳಿಯವರು ಹೆಚ್ಚು ಇದರಲ್ಲಿದ್ದಾರೆ. ಅದನ್ನು ಒಮ್ಮೆ ಹಾಕಿ ನೋಡುವಂಥ ಒಂದು ಅಂಥದ್ದಾದರೆ ಸಾಕಾಗ್ತದೆ. ಮಾಡಿ, ನೀವು ಮಾಡ್ತೀರಿ, ನೀವು ಸಾಮರ್ಥ್ಯ ಇದೆ, ದೊಡ್ಡ ಕೊಡುಗೆ ಆಗ್ತದೆ. ಅಲ್ಲಿ ಜಲವಳ್ಳಿಯವರು ಕಾಣಬೇಕು ನಮಗೆ ಸ್ಕ್ರೀನ್ನಲ್ಲಿ, ಅವರ ಫೋಟೋಗಳು ಇನ್ಸ್ಪಿರೇಷನ್ ಕೊಡಬೇಕು, ಅವರ ಧ್ವನಿ, ಆ ಕಥೆಗಳು ಇಂಥದ್ದು ಬರಬೇಕು, ಅವ್ರ ಬಗ್ಗೆ ಬಂದ ಲೇಖನಗಳೆಲ್ಲ ಒಂದು ಕಡೆ ಇರಬೇಕು, ಅಷ್ಟೇ ಸಾಕು. ನಾನೀಗ ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದೇನೆ ಸರ್. ಈಗ ಅದನ್ನು ಕೆಲಸಕ್ಕೆ ತೊಡಗಿಸಬೇಕು ಹೇಳುವ ಆಸೆ ಮಾಡಿ, ತೊಂದರೆ ಇಲ್ಲ. ಮತ್ತು ನಾನೀಗ ನನ್ನ ತಂದೆಯವರು ಕಟ್ಟುತ್ತಾ ಇದ್ದ ಕಿರೀಟ, ಗೆಜ್ಜೆ ಅದನ್ನೆಲ್ಲ ಹಾಗೆ ಜೋಪಾನವಾಗಿ ಇಟ್ಟಿದ್ದೀನಿ. ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ. ಆ ಶನಿ ವೇಷದ ಬಗ್ಗೆ ಅವರಿಗೆ ಬಹಳ ಶ್ರದ್ಧೆ ಆಗಿತ್ತು. ಶನಿ ವೇಷ ಅಂದರೆ ಶನಿ ಮಹಾತ್ಮೆ ಇದ್ದ ದಿವಸ ಅವರು 6 ಗಂಟೆಗೆ ಚೌಕಿಯಲ್ಲಿ ಇರ್ತಿದ್ರು. ಆ ವೇಷ ಮಾಡ್ಕೊಳ್ಳುವಾಗಲೂ ಹಾಗೆ, ಆ ವೇಷ ಮಾಡಿಕೊಂಡು ಮೇಲೂ ಹಾಗೆ. ಆಗ ನಾನು ಆ ಶನಿ ಕಿರೀಟ ಮತ್ತು ಅವ್ರು ಕಟ್ಟುತ್ತಾ ಇದ್ದ ಗೆಜ್ಜೆಗಳು, ಅವ್ರು ಬಳಸ್ತಾ ಇದ್ದ ಬಟ್ಟೆ, ಅದನ್ನೆಲ್ಲ ಚೆನ್ನಾಗಿಟ್ಟಿದೆ. ಅವ್ರ ಚಸ್ಮದಿಂದ ಹಿಡಿದು ಹಸ್ತಾಕ್ಷರಗಳನ್ನೆಲ್ಲ ಇಟ್ಟಿದ್ದೇನೆ. ಮಾಡಬೇಕಾದ್ರೆ ಯಾಕೆಂದ್ರೆ ಅವರು ನಿಮ್ಮ ತಂದೆ ಮಾತ್ರ ಅಲ್ಲ, ಇಡೀ ಕಲಾಲೋಕಕ್ಕೆ ಸೇರಿದಂಥ ವ್ಯಕ್ತಿ ಆಗಿರೋದ್ರಿಂದ ಆ ಒಂದು ನಿಮ್ಮಲ್ಲಿ ಹೋದಾಗ ಅದೆಲ್ಲ ಕಾಣೋದಕ್ಕೆ ಸಿಕ್ಕಿದ್ರೆ ಅದು ಕೊಡುವ ಇನ್ಸ್ಪಿರೇಷನ್ನೇ ಬೇರೆ. ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಮ್ಯೂಸಿಯಂ ಮಾಡಿದ್ದಾರೆ, ಮಂಜುಷಾ ಮ್ಯೂಸಿಯಂ. ಸುಮ್ಮನೆ 3 ಮಾಳಿಗೆಯ ಬಿಲ್ಡಿಂಗ್, ಭಾಳ ದೊಡ್ಡ ಕಟ್ಟಡ. ಹೀಗೆ ಒಳಗೆ ಹೋಗಿ 3 ಮಾಳಿಗೆ ಸುತ್ತಾಡಿ ಬಂದರೆ ಯಾವುದೋ ಲೋಕಕ್ಕೆ ಹೋದ ಅನುಭವ ಕೊಡ್ತದೆ. ನೋಡಿದ್ದೇನೆ ಸರ್, ಭಾಳ ಅದ್ಭುತವಾದಂಥದ್ದು. ನನಗೆ ಹೋದಾಗ ಹೇಳ್ತಾರೆ ಅವರು, ಮ್ಯೂಸಿಯಮನ್ನು ನೋಡಿ ಹೋಗ್ಬಿಡಿ ಅಂತ. ಅದು ಹೋದಾಗಲೇ ಏನೋ ನಮಗೆ ಒಂದು ರೀತಿ ಯಾವುದೋ ಲೋಕದಲ್ಲಿ ಹೋದ ಸಮಾಧಾನ. ಸುಮ್ಮನೆ ಕೆಲವರೆಲ್ಲ ಮೂರ್ತಿ ಮಾಡಿ ಇಟ್ಬಿಡ್ತಾರೆ ಅಲ್ಲಿ, ಸುಮ್ಮನೆ ಕಾಗೆ ಗಲೀಜು ಮಾಡಿ. ಅದರ ಬದಲು ಒಂದು ಗುಡಿ ಅಲ್ಲ, ನನಗೂ ಅಷ್ಟೇ ಸರ್. ಆನಂದ ಹಾಸ್ಯಗಾರು ಅದನ್ನು ಇಟ್ಕೊಂಡಿದ್ದಾರೆ, ಅಪ್ಪನ ವೇಷ ಸಾಮಾನು ಎಲ್ಲ ಇಟ್ಕೊಂಡಿದ್ದಾರೆ. ಅದನ್ನು ಎಲ್ಲಿ ಇಡಬೇಕು ಅನ್ನೋದು ಅದು ಪ್ರಶ್ನೆ ಬಂದಿದೆ. ಮೊನ್ನೆ ಹೇಳಿದೆ, ಒಂದು ಸಣ್ಣದು ಮಾಡಿ, ಒಂದು 15-20 ಲಕ್ಷದ ಒಂದು ಪ್ಲಾನ್ ಮಾಡಿಕೊಂಡ್ರೆ ಆಗತ್ತೆ ಅಂತ. ಅದರಿಂದ ನಿಮ್ಮ ವಿಚಾರಗಳು ತುಂಬ ಚೆನ್ನಾಗಿದೆ. ನಿಮಗೆ ಒಳ್ಳೆ ಇನ್ನೂ ಆಯುಷ್ಯ ಇದೆ, ಬೇಕಾದಷ್ಟು ದೇವರು ಕೊಟ್ಟು ದುಡಿತಕ್ಕಂಥ ಶಕ್ತಿ ಇದೆ. ಆದ್ದರಿಂದ ನೀವು ಜಲವಳ್ಳಿಯವರ ಪರಂಪರೆಯ ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ಯಕ್ಷಗಾನ ಪರಂಪರೆಯನ್ನು ಎತ್ತಿ ಹಿಡಿದಂತಹ ಒಬ್ಬ ಕಲಾವಿದರು ಗುರುತಿಸಿದ್ದಾರೆ. ಅಭಿಮಾನಿಗಳ ಬಳಗ ಬಹುಶಃ ಬಹಳ ಜೋರಾಗಿದೆ, ನಿಮ್ಮ ಅಭಿಮಾನಿಗಳ ಬಳಗ ಅದು ವಿಶೇಷ. ಅಭಿಮಾನಿಗಳ ಬಳಗ ಇದೆ, ಬೆಂಬಲಿಗರಿದ್ದಾರೆ. ನಾನು ಅಬ್ಸರ್ವ್ ಮಾಡ್ತೇನೆ, ನಿಮ್ಮ ವೇಷ ಎಲ್ಲಿದೆ, ಎಲ್ಲೆಲ್ಲಿದೆಯೋ ಅಲ್ಲಿದೆಲ್ಲ ಒಂದು ರಿಪೋರ್ಟ್ಗಳು ಎಲ್ಲಿಯಾರು ಒಂದು ಕಡೆ ಸಿಗ್ತದೆ, ಹೇಗಾಯಿತು ಹೀಗಾಯಿತು ಅಂತದ್ದು. ಭಾಳ ದೊಡ್ಡ ಸಾಧನೆ ಇದು. ಅದನ್ನು ತಂದೆಯವರ ಕಾಲದ ತೊಂದರೆಗಳು ಇಲ್ಲದಿದ್ದರೂ ಕೂಡ ನೀವು ಸಾಕಷ್ಟು ತೊಂದರೆ ಅನುಭವಿಸಿ ಕೂಡ ಒಂದು ಪರಂಪರೆಯನ್ನು ಇಡೀ ಮುಖಾಂತರವಾಗಿ ಇಡೀ ಯಕ್ಷಗಾನ ಕಲೆಗೆ, ಭಾರತದ ಒಂದು ಕಲಾ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದೀರಿ. ನಾನು ಯಾವಾಗಲೂ ಹೇಳೋದು, ಕರಾವಳಿಯ ಜನ, ಉತ್ತರ ಕನ್ನಡದ ಜನ, ದಕ್ಷಿಣ ಕನ್ನಡ ಜನ, ಮಂಗಳೂರು ಜನ ಓದದೆಯೂ ಬುದ್ಧಿವಂತರಾದದಿದ್ದರೆ, ಪ್ರಾಮಾಣಿಕರಾದದಿದ್ದರೆ, ಸಜ್ಜನರಾಗದಿದ್ದರೆ ಅದು ಯಕ್ಷಗಾನದ ಪ್ರಭಾವ. ರಾಮಾಯಣ ಮಹಾಭಾರತ ಕಥೆಗಳನ್ನು, ಅದರ ಉಪಕಥೆಗಳನ್ನು ನೂರಾರು ರೀತಿಯಲ್ಲಿ ಸತ್ಯಹರಿಶ ಇದನ್ನು ಪರಿಣಾಮಕಾರಿಯಾಗಿ ಬಿಂಬಿಸುವ ಮೂಲಕವಾಗಿ ಜನಾಂಗವನ್ನು ತಿದ್ದಿದಂತಹ ಕೀರ್ತಿ ಯಕ್ಷಗಾನಕ್ಕೆ ಸಲ್ತದೆ ಅಂತ ಅಂದ್ಕೊಂಡಿದ್ದೇನೆ. ಬೇರೆ ಯಾವ ರಂಗ ಪ್ರಕಾರಗಳು ಅದನ್ನು ಮಾಡಿ ಯಕ್ಷಗಾನದಷ್ಟು ಸೂಕ್ಷ್ಮವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಇಲ್ಲ. ಅಲ್ಲಿ ಅಮೆರಿಕದಲ್ಲಿ ಕಾರ್ಯಕ್ರಮ ಇದ್ರೂ ಯಕ್ಷಗಾನ ಮಾಡ್ತಾರೆ, ಮುಂಬೈಯಲ್ಲಿ ಮಾಡ್ತಾರೆ, ಬೆಂಗಳೂರಿನಲ್ಲಿ ಮಾಡ್ತಾರೆ. ಆ ಕಲೆ ಎಷ್ಟು ತಾಕತ್ತಿದ್ದದ್ದು ಅಂದರೆ ಅದು 3ನೇ ತಲೆಮಾರು 4ನೇ ತಲೆಮಾರು ಬೆಂಗಳೂರಲ್ಲಿ ಇದ್ದವರು ಯಕ್ಷಗಾನ ಬಿಡೋಕ್ಕಾಗೋದಿಲ್ಲ ಅವರಿಗೆ. ಇದು ಯಕ್ಷಗಾನದ ಮತ್ತು ನೋಡಿ ಸರ್, ಈಗ ಯಕ್ಷಗಾನದ ಬೆಳವಣಿಗೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಈಗ ಬೆಂಗಳೂರಿನಂಥ ನಗರದಲ್ಲಿ ಸಾಧಾರಣ ಒಂದು 50-60 ಯಕ್ಷಗಾನ ಶಾಲೆಗಳು ಫೇಸ್ಬುಕ್ಕಲ್ಲಿ ಬರ್ತಾ ಇರ್ತದೆ. ಎಷ್ಟು ಜನ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಶಾಲೆ ಹೋದವರು ಯಕ್ಷಗಾನ ಕ್ಲಾಸಿಗೆ ಹೋಗ್ತಾರೆ. ಯಕ್ಷಗಾನ ಕ್ಲಾಸಿಗೆ ಹೋಗುದೇ ಒಂದು ದೊಡ್ಡ ಸಂಗತಿ. ಮತ್ತೆ ಒಂದಿಷ್ಟು ಜನ ಯಕ್ಷಗಾನ ಕಲಿಸ್ಲಿಕ್ಕೆ ಯಕ್ಷಗಾನ ಗುರುಗಳಾಗಿ ಬೆಂಗಳೂರಲ್ಲಿದ್ದವರು ಅಲ್ಲಿ ಜೀವನ ಒಳ್ಳೆ ಅನುಕೂಲ ಆಗ್ತದೆ. ಒಳ್ಳೆ ಅನುಕೂಲ ಆಗ್ತದೆ. ವಯಸ್ಸಾಯ್ತು ಅಂತ ಕುಡಿಯೋದು ಬಿಡಬೇಕಾದಾಗತ್ತೆ ಇಲ್ಲ, ವ್ಯಾಖ್ಯೆ ಮಾಡೋದು, ಯಕ್ಷಗಾನ ಗುರು ಆಗಿ ಕೂತ್ಕೊಳ್ಳೋದು. ಮತ್ತೆ ಯಕ್ಷಗಾನಕ್ಕೆ ಈಗ ಕಲಾವಿದರಿಗೆ ಜೀವನಕ್ಕೆ ಬೇಕಾದದ್ದು ದೇವರು ಕೊಟ್ಟಿದ್ದಾನೆ. ಸಂಸ್ಥೆಗಳು ಮೊದಲು ಲಾರಿಯಿಂದ ಹತ್ಕೊಂಡು ಹೋಗುವಂಥದ್ದು, ಲಾರಿ ಲಗೇಜು ಕುರ್ಚಿ ಇದ್ರ ಮೇಲೆ ಲಾರಿ ಮೇಲೆ ಹತ್ಕೊಂಡು ಹೋಗ್ಬೇಕಿತ್ತು. ಜಲವಳ್ಳಿ ಅಂತವರು ಕೆರಮನೆಯವರು ಕೂಡ ಲಾರಿ ಹತ್ಕೊಂಡು ಹೋಗಿದ್ದಾರೆ.
ಅಂತಹ ಪರಿಸ್ಥಿತಿ ಇದರಲ್ಲೂ ಕೂಡ ಕಲೆಯನ್ನು ಬಿಡಲಿಲ್ಲ, ಕಲೆಯನ್ನು ಬಿಡಿ. ಇದು ನಮ್ಮ ಮಗನಿಗೆ ಬೇಡ ಅಂತ ಅನಿಸಿದ್ರು ಕೂಡ ಹೌದು, ಮಗ ಗೆದ್ದ ಅಂದಾಗ ಬೆಂತಟ್ಟಿದ್ದಾರೆ, ಹೆಮ್ಮೆ ಅಭಿನಯಿಸಿದ್ದಾರೆ. ಅದರಿಂದ ಬಹಳ ದೊಡ್ಡ ಕಲಾ ಪರಂಪರೆಯ ಕೊಡುಗೆ ಆದ ನಿಮಗೆ ಅಕಾಡೆಮಿ ಸಿಕ್ಕಿರೋ ಸಂದರ್ಭದಲ್ಲಿ ಮಾತಾಡಿಸಿದ್ದೇವೆ. ನುಡಿಸಿರಿ ವಾಹಿನಿ ಜಿಲ್ಲೆಯ ಎಲ್ಲ ಯಕ್ಷಗಾನ ಕಲಾವಿದರನ್ನ ಆಗಾಗ ಕರೆದು ಮಾತಾಡಿಸಿ ಅದನ್ನು ದಾಖಲಿಸುವ ಮುಖಾಂತರವಾಗಿ ಶಾಶ್ವತವಾಗಿ ಇಡ್ತಕ್ಕಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಅದನ್ನು ಬಹುಶಃ ಆರಂಭ ವಿದ್ಯಾಧರರಿಂದ ಆಯಿತು ಅಂತ ಅಂದ್ಕೊಳ್ತೇನೆ ನಾನು ಈ ಅಕಾಡೆಮಿಯ ನೆನಪಿನಲ್ಲಿ. ದಯವಿಟ್ಟು ಇನ್ನು ಏನು ನೀವು ಸಂದೇಶ ಕೊಡೋಕೆ ಬಯಸ್ತೀರಿ ಯಕ್ಷಗಾನ ಅಭಿಮಾನಿಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ ಹೇಳೋದಕ್ಕೆ ಬಯಸ್ತೀನಿ ನಿಮ್ಮ ಹಿನ್ನೆಲೆ? ಈಗ ನನಗೆ ಹೊಸದಾಗಿ ಸಿಕ್ಕಿದ ಅವಕಾಶ ಇದು. ನನ್ನ ಮೇಲೆ ಒಂದು ಭರವಸೆ ಇಟ್ಟಿದ್ದಾರೆ ಅಕಾಡೆಮಿ, ಸರ್ಕಾರ ಮತ್ತು ನಮ್ಮ ಮಂತ್ರಿಗಳು. ಯಕ್ಷಗಾನದಲ್ಲಿ ಇನ್ನೂ ದೊಡ್ಡ ದೊಡ್ಡ ಸಾಧನೆ ಮಾಡಿ ಯಕ್ಷಗಾನದಲ್ಲೇ ತನ್ನ ಜೀವನ ಪೂರ್ಣ ಕಳೆದ ಕೆಲವರೆಲ್ಲ ಏನೂ ಒಂದು ಮುಂಚೂಣಿಗೆ ಬರದೆ ಮೂಲೆ ಗುಂಪಾಗಿ ಇರಬೇಕಾದ ಪರಿಸ್ಥಿತಿ ಉಂಟು. ಹಾಗಾಗಿದೆ ಕೆಲವರು ಪಾಪ. ಉದಾಹರಣೆಗೆ ನಮ್ಮ ಕಪ್ಪೆಗೆರೆ ಸುಬ್ರಾಯ ಭಾಗವತರು, ಅಂಥವ್ರನ್ನೆಲ್ಲ ಗುರುತಿಸಬೇಕಾದ ರೀತಿಯಲ್ಲಿ ಗುರುತಿಸಲೇ ಇಲ್ಲ. ಅದೇ ರೀತಿಯಲ್ಲಿ ಇನ್ನೂ ಕೆಲವರು ಇದ್ದಾರೆ. ನನ್ನ ಮಿತಿ ಎಷ್ಟುಂಟು ಅಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನನಗೆ ಅಕಾಡೆಮಿ ಮಿತಿ ಇರ್ತದೆ. ನಿಮ್ಮ ಮಿತಿಯಲ್ಲಿ ನೀವು ಮಾಡ್ತೀರಿ ಅನ್ನುವಂಥ ವಿಶ್ವಾಸ ಇದೆ. ಖಂಡಿತ. ನಾನು ಅದು ಹೊರತಾಗಿ ಒಬ್ಬ ಕಲಾವಿದನಾಗಿ ಏನು ಇಡೀ ಯಕ್ಷಗಾನ ರಂಗಕ್ಕೆ ಏನು ಹೇಳೋಕೆ ಬಯಸ್ತೀರಿ? ಇಡೀ ಯಕ್ಷಗಾನಕ್ಕೆ ನಿಜವಾಗಿ ಯಕ್ಷಗಾನವನ್ನು ನೋಡಬೇಕು, ಯಕ್ಷಗಾನವನ್ನು ಮಾಡಬೇಕು, ಮತ್ತು ಆದಷ್ಟು ಈಗಿನ ಮಕ್ಕಳಿಗೆ ಯಕ್ಷಗಾನವನ್ನು ತೋರಿಸಬೇಕು. ಈ ಉಳಿದ ಯಾವ ಮಾಧ್ಯಮಗಳಿದ್ದರೂ ಸಹ ಯಕ್ಷಗಾನವನ್ನು ನೋಡೋದ್ರಿಂದ ನಮ್ಮ ಪುರಾಣ ಜ್ಞಾನ, ನಮ್ಮ ಧಾರ್ಮಿಕತೆ, ನಮ್ಮದಾದಂಥ ಒಂದು ನೈತಿಕತೆ ಬರುವುದಿದ್ದರೆ ಒಂದು ಯಕ್ಷಗಾನದಿಂದ ಆ ನೀತಿ ಪಾಠ ಇರಲಿಕ್ಕೆ ಸಾಧ್ಯ. ಹಾಗಾಗಿ ಆದಷ್ಟು ಯಕ್ಷಗಾನವನ್ನು ಮಾಡುವುದ್ರ ಮೂಲಕ ಉಳಿದ ಯಾವುದೇ ಕಾರ್ಯಕ್ರಮಗಳು, ಈಗ ದಕ್ಷಿಣ ಕನ್ನಡದಲ್ಲಾದರೂ ಒಂದು ಗೃಹ ಪ್ರವೇಶ ಆದರೆ ಯಕ್ಷಗಾನ, ಮದುವೆ ಮನೆ ಆದರೆ ಯಕ್ಷಗಾನ. ಈ ನಮ್ಮಲ್ಲಿ ಆ ಪರಂಪರೆ ಬರಲಿಲ್ಲ, ಮಾಡಿಸಬಾರ್ದು ಅಂತಲ್ಲ, ಅಂದರೆ ಆ ರೂಢಿ ನಮ್ಮಲ್ಲಿ ಇನ್ನೂ ಬರಲಿಲ್ಲ. ಮತ್ತೆ ಆದಾಯ ಒಂದು ಖರ್ಚಿನ ಪ್ರಶ್ನೆ ಆಗ್ತದೆ. ಅಲ್ಲಿ 10 ರೀತಿಯಲ್ಲಿ ದಕ್ಷಿಣ ಕನ್ನಡದಂತಲ್ಲಿ ಆದಾಯ ಇದೆ. ಆ ಸಾಕಷ್ಟು ಕಿಸೆ ಭಾರ ಆದರೆ ಖರ್ಚು ಮಾಡೋದಕ್ಕೆ ಕಾರಣಗಳು ಸಿಗ್ತವೆ. ಇಲ್ಲಿ ಒಂದು ನಿರ್ದಿಷ್ಟ ಆದಾಯ ಇಲ್ಲ, ಆದಾಯ ಕಡಿಮೆ ಆಗಿರೋದ್ರಿಂದ ಆದರೂ ಈಗೀಗ ತುಂಬಾ ಆಸಕ್ತಿ ವಹಿಸ್ತಾ ಇದ್ದಾರೆ. ತುಂಬಾ ಪ್ರೋತ್ಸಾಹ ಉತ್ತರ ಕನ್ನಡದಲ್ಲೂ ಈಗ ಮಾಡ್ತಾ ಇದ್ದಾರೆ. ವಾತಾವರಣದಲ್ಲೂ ಯಕ್ಷಗಾನವನ್ನು ಉಳಿಸ್ಕೊಡ್ತಾರೆ ಕಲಾವಿದರು. ಅದು ಒಂದು ರೀತಿ ಕೊಡುಗೆನೆ. ಹೌದು ಸರ್, ಅದು ಒಂದು ರೀತಿ ಕೊಡುಗೆನೆ. ಕಲಾವಿದರು ಹಿರಿಯರಿದ್ದಾರಲ್ಲ, ಜಲವಳ್ಳಿಯವರು, ಕೆರಮನೆಯವರು, ಚಿಟಾಣಿಯವರು, ಆ ಕುಟುಂಬ ಎಲ್ಲ, ಮತ್ತೆ ಆ ಪರಂಪರೆಯನ್ನು ಎಲ್ಲರೂ ಮುಂದುವರಿಸಿದ್ದೀರಿ ನೀವು. ಇದು ಕೂಡ ಹೆಮ್ಮೆಯಿಂದ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದಂತ. ಖಂಡಿತ ಹೆಚ್ಚಿನವರೆಲ್ಲ ಮುಂದುವರಿಸಿದ್ದಾರೆ ಅದನ್ನ. ಆ ದೃಷ್ಟಿಯಿಂದ ಬಹಳ ದೊಡ್ಡ ಕೊಡುಗೆ. ಹೌದು. ಹಾಗಾಗಿ ನಾನು ನನ್ನ ಮಿತಿಯಲ್ಲಿ ಅಕಾಡೆಮಿಯವರನ್ನು ಬಳಸಿಕೊಂಡು ಆದಷ್ಟು ನಮ್ಮ ಉತ್ತರ ಕನ್ನಡಕ್ಕೆ ಏನು ಆಗುವ ನನ್ನೊಂದು ಕೆಲವು ಯೋಜನೆಗಳುಂಟು. ಖಂಡಿತ ನಾನು ಪ್ರಯತ್ನ ಮಾಡ್ತೇನೆ ಸರ್. ಪ್ರಯತ್ನ ಮಾಡಿ. ಸಂತೋಷ. ನಮ್ಮ ನುಡಿಸಿರಿ ಚಾನಲ್ಗೆ ನೀವು ಆವಾಗ ಬಂದು ಮಾತಾಡಿ, ನಿಮ್ಮ ಯಕ್ಷಗಾನವನ್ನು ನಮಗೆ ಕೊಡಿ, ನಾವು ಪ್ರದರ್ಶಿಸ್ತೇವೆ, ಪ್ರಚಾರ ಮಾಡ್ತೇವೆ. ಕಾರ್ಯಕ್ರಮಗಳು ನಿಮ್ಮದು ದಾಖಲೆ ಆದದ್ದಿದ್ರೆ ಹಳೆಯದು ನಿಮ್ಮಲ್ಲಿ ಯಾವುದಾದ್ರು ಇದ್ದರೆ ಕೊಡಿ. ಆ ಮುಖಾಂತರವಾಗಿ ನಾವು ನಿಮ್ಮ ಜೊತೆಗಿರ್ತೇವೆ ಯಕ್ಷಗಾನದ ಅಭಿಮಾನದಲ್ಲಿ. ನಿಮ್ಮ ಎಲ್ಲ ಅಭಿಮಾನಿಗಳಿಗೆ ಹೇಳೋದು, ಆಗಾಗ ನಮಗೆ ನಿಮ್ಮನ್ನು ವಿದ್ಯಾಧರರು ಭೇಟಿಯಾಗುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ, ಆ ಪರಂಪರೆಯನ್ನು ದಾಖಲಿಸ್ತಾ ಇದ್ದೇವೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ, ಇವತ್ತು ನುಡಿಸಿರಿಯ ಎಲ್ಲ ನೋಡುಗರ ಪರವಾಗಿ, ಇಡೀ ಸಮಸ್ತ ಕನ್ನಡಿಗರ ಪರವಾಗಿ ವಿದ್ಯಾಧರ ಜಲವಳ್ಳಿಯವರನ್ನ ಅಭಿನಂದಿಸೋದಕ್ಕೆ ಬಯಸ್ತೇನೆ. ಅಕಾಡೆಮಿಯ ಒಂದು ಮಿತಿಯಲ್ಲಿ ಕೆಲಸ ಮಾಡೋ ಸಾಧ್ಯ, ಅದನ್ನು ಮೀರಿಯೂ ಕೂಡ ಯಕ್ಷಗಾನಕ್ಕೆ ನೀವು ಎಲ್ಲ ರೀತಿಯಿಂದ ಕೊಡುಗೆ ಕೊಟ್ಟಿದ್ದೀರಿ. ದೇವರು ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಇಟ್ಟಿರಲಿ, ಹೆಚ್ಚಿನ ಕೊಡುಗೆ ಕೊಡುವಂಥ ಸಾಮರ್ಥ್ಯವನ್ನು ನಿಮಗೆ ಬೆಳೆಸಲಿ. ನಿಮ್ಮ ಇಡೀ ಕುಟುಂಬ ಒಂದಲ್ಲ ಒಂದು ರೀತಿಯಲ್ಲಿ ಯಕ್ಷಗಾನಕ್ಕೆ ತೊಡಗಿಕೊಂಡಿರೋದ್ರಿಂದ ಈ ನಾಡಿನ ಸಂಪತ್ತನ್ನು, ಸಾಂಸ್ಕೃತಿಕ ಸಂಪತ್ತನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡುವ ಶಕ್ತಿ ನಿಮಗೆ ಬೆಳೆಯಲಿ ಅಂತ ಹಾರೈಸಿ ಈ ಸಂದರ್ಶನವನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ ಸರ್.